ನಮ್ಮನ್ನು ಕೇಳ್ತಾ ಇರುವ ದೇವಜನರೇ, ಕ್ರೈಸ್ತರೇ, ನಿಮ್ಮೆಲ್ಲರಿಗೂ ನಮ್ಮ ವಂದನೆ ಮತ್ತು ಪ್ರೀತಿಯನ್ನು ತಿಳಿಸ್ತಾ ಇದ್ದೀವಿ. ಜೊತೆಯಲ್ಲಿ ನಮ್ಮನ್ನು ನಡೆಸ್ತಾ ಇರುವ ತಂದೆಯಾಗಿರುವ ದೇವರು, ಯೇಸುವ ಮೆಸಿಹ ಮತ್ತು ಪವಿತ್ರ ಆತ್ಮದ ಸಹಾಯ, ಇವರಿಗೂ ನಾವು ನಮ್ಮ ಕೃತಜ್ಞತೆಯನ್ನು ಹೇಳಿ ನಾವು ಈ ಪಾಠವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಈ ತರಗತಿಯಲ್ಲಿ ನಾವು ದಾವೀದು ಮಾಡಿರೋ ತಪ್ಪು ನೋಡಿ. ಒಂದು ಕಡೆ ನಾವು ನೋಡುವಾಗ ದಾವೀದು ಒಂದು ಒಳ್ಳೆಯ ಅರಸ. ಚಿಕ್ಕ ವಯಸ್ಸಿಂದ ಅವರು 17 ವಯಸ್ಸಲ್ಲಿರುವಾಗಿಂದ ಭಕ್ತಿ ನಾವು ನೋಡ್ತಾ ಇದ್ದೀವಿ. ಕುರಿಗಳನ್ನು ಮೇಯಿಸ್ತಾ ಇರೋ ಒಂದು ಕುರುಬ, ಅಲ್ಲಿಂದ ಬರೆದಿದ್ದಾರೆ. ಅವರು 17 ವಯಸ್ಸಿಂದ ಎಷ್ಟು ಭಕ್ತಿಯಲ್ಲಿದ್ದರು, ಅರಸ ಆದರೂ. ಅವರು ಒಂದು ಕಡೆ ಹೇಳುವಾಗ ನಾವು ಯಾವ ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ. ಇದು ದಾವೀದದ್ದು ಒಂದು ಸ್ಟೋರಿ. ಆ ಒಂದು ಸಾಕ್ಷಿ, ದಾವೀದ್ಗಿರೋ ಸಾಕ್ಷಿ. ದಾವೀದೀಗ ಅರಸ ಆಗ್ಬಿಟ್ರು. ದಾವೀದ್ ಅರಸ ಆಗಿದ್ಮೇಲೆ ದಾವೀದ್ ತಲೆ ಆಗ್ಬಿಟ್ಟಿದ್ದಾರೆ. ಈಗ ದಾವೀದ್ ತಲೆ ಆಗುವಾಗ ಬೇರೆ ರಾಜ್ಯದಿಂದ ಪ್ರೆಷರ್ ಇದ್ದೇ ಇರ್ತದೆ. ಇದು ನೋಡಿ, ಇದು ನಾವು ಈ ವಾಕ್ಯಗಳಿಗೆ ಓದುವಾಗ ಸುಮ್ಮನೆ ಓದ್ಕೊಂಡು ಹೋಗ್ತಾ ಇದ್ದೀವಿ. ಅದು ಪ್ರಾಕ್ಟಿಕಲ್ ಆಗಿ ನಾವು ಯೋಚನೆ ಮಾಡಬೇಕು, ಏನಾಗಿರ್ಬಹುದು, ಆ ಸನ್ನಿವೇಶಗಳಲ್ಲಿ ಏನಾಗಿರ್ತದಂತ. ಅದಕ್ಕೆ ನೀವು ನಮ್ಮ ಪ್ರೆಸೆಂಟ್ ಕಾಲ, 2 ದೇಶಗಳು ನೋಡಿ, ಒಂದು ಇರಾನ್ ಯುದ್ಧ ಅದು ಹೆಂಗ್ ನಡೀತಾ ಇದೆ ನೋಡಿ, ಅದು ಸಮಾಧಾನ ಇನ್ನೂ ಆಗಿಲ್ಲ. ಆ ಥರ ಹಳೆ ಕಾಲದಲ್ಲಿ ಇದೇ ಥರ ವಿಷಯಗಳು. ಇವತ್ತು ವಿಷಯ ಒಂದು ಆವಾಗ ಬೇರೆ ಕಾರಣಗಳಿತ್ತು ಯುದ್ಧಗಳು ಮಾಡೋಕ್ಕೆಲ್ಲ. ಯುದ್ಧಗಳು ಸ್ಟಾರ್ಟ್ ಆಗಿಬಿಡ್ತದೆ, ಆಮೇಲೆ ಸಮಾಧಾನ ಆಗೋದು ಕಷ್ಟ. ಈಗ ಅಮೆರಿಕ ಒಂದು ಗ್ರೇಟ್ ರಾಜ್ಯ ಅಂತ ತೋರ್ಸೋಕೆ ಎಲ್ಲರೂ ಸೆಂಟ್ರಲ್ ಹೋಗಿ ತಲೆ ಇಟ್ಕೊಂಡು ನಾ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಹೇಳೋದು ಎಷ್ಟು ಜನಕ್ಕೆ ಇಷ್ಟ ಆಗಲ್ಲ. ಯಾಕೆ ಅಮೆರಿಕ ಬರ್ತಾಯಿದೆ, ಅಮೆರಿಕ ಏನು ತಿಳ್ಕೊಂಡಿದೆ ಅಂತೆಲ್ಲ ಹೇಳೋ ಜನರು ಇದ್ದಾರೆ. ಇದೇ ಸೇಮ್ ವಿಷಯ ಏನಾಗ್ತದೆ ಈಗ, ದಾವೀದ್ಗೂ ಇದೇ ಥರ ಟೆನ್ಷನ್ ಆಗ್ತದೆ. ಈಗ ದಾವೀದ್ ತಲೆ ಆಗಿರೋದು ಬೇರೆ ಎಷ್ಟು ಶತ್ರು ದೇಶಗಳಿಗೆ ಇಷ್ಟ ಆಗಿರಲ್ಲ. ಹೆಂಗಾದ್ರೂ ದಾವೀದನ್ನು ಸೋಲ್ಸೋಣ, ದಾವೀದನ್ನು ಬೀಳಿಸೋಣ ಅಂತೆಲ್ಲ ಅವರು ಹೊಂದಾಣಿಕೆ ಹಾಕೊಂಡು ಬರ್ತಾರೆ. ಶತ್ರುಗಳು ಅವರು ಒಂದಾಗ್ಬಿಡ್ತಾರೆ. ಈಗ ದಾವೀದ್ಗೆ ಕೆಲವರು ಅಧೀನವಾಗಿ ಒಪ್ಕೊಂಡ್ರು, ದಾವೀದ್ ನಮ್ಮನ್ನು ಆಳ್ವಿಕೆ ಮಾಡಿದ್ರು ಪರವಾಗಿಲ್ಲ, ಒಳ್ಳೆ ಅರಸಲ್ಲ, ಏನು ತಪ್ಪು ಮಾಡ್ತಾ ಇಲ್ಲ, ಅನ್ಯಾಯ ಮಾಡ್ತಾ ಇಲ್ಲ, ದಾವೀದ್ ಕೆಳಗೆ ಇರೋದು ಒಳ್ಳೇದಂತ ಕೆಲವರು ಇರ್ತಾರೆ. ಅದೇ ಸಮಯದಲ್ಲಿ ಆಪೋಸಿಷನ್ ಪಾರ್ಟಿನೂ ಇರ್ತಾರೆ. ಯಾವಾಗ ಆಪೋಸಿಟ್ ಕಡೆಯಿಂದ ನಮಗೆ ಪ್ರೆಷರ್ ಬೀಳ್ತದೆ ನೋಡಿ, ಅವ್ರ ಮಾತುಗಳು, ಅವ್ರು ತೋರಿಸುವ ಅದೆಲ್ಲ ನೋಡಿ ನಮಗೆ ಭಯ ಬಂದ್ಬಿಡ್ತದೆ. ಆ ಸಮಯದಲ್ಲಿ ಎಷ್ಟು ನಾವು ಭಕ್ತರಾಗಿದ್ರು ಒಂದೊಂದು ಸತಿ ನಮಗೆ ದೇವರಿಂದ ಸ್ವಲ್ಪ ನಂಬಿಕೆ ಹೊರಡುವ ಥರ ಇರ್ತದೆ. ನಮಗೆ ಅವಾಗ ಅದು ಗೊತ್ತಾಗಲ್ಲ. ಅದು ನಮ್ಮೊಳಗೆ ಇರೋ ಭಯ. ಮತ್ತು ಇನ್ನೊಂದು ಅರಸ ತಪ್ಪು ಮಾಡುವಾಗ ನಾನು ಹೇಳೋದಲ್ಲ, ಒಂದು ಭಯ, ಇನ್ನೊಂದು ನಮಗೆ ಅಹಂಕಾರ ಇರ್ತದೆ ನಾವು ತಪ್ಪುಗಳು ಮಾಡುವಾಗ. ಇದು ನಾನು ಹೇಳ್ತಾ ಇರೋದು ಒಂದು ಯಾವ ಥರ ದಾವೀದ್ಗೆ ಒಂದು ಭಯ ಅವರಿಗೆ ಒಳಗೆ ಬಂತಂತ. ಅದು ನೋಡಿ, ಈಗ ಅದು ರೆಕಾರ್ಡ್ ಆಗಿರೋದು ಸಮುವೇಲಲ್ಲಿದೆ ಮತ್ತು ಪೂರ್ವ ವೃತ್ತಾಂತ ಕಾಲದಲ್ಲೂ ಇದೆ. ಈಗ ನಾವು ಒಂದು ಪೂರ್ವ ವೃತ್ತಾಂತ 21ನೇ ಅಧ್ಯಾಯದಲ್ಲಿ ಇದು ಈ ಭಯವನ್ನು ಉಪಯೋಗಿಸಿರೋದು ಯಾರು? ಈ ಭಯ, ಅಹಂಕಾರ, ದೇವರಿಗೆ ವಿರುದ್ಧವಾಗಿರೋ ಗುಣಗಳು ಉಪಯೋಗಿಸಿಕೆ ದೇವ್ರ ಶತ್ರು ಕಾಯ್ತಾ ಇರ್ತಾನೆ ನೋಡಿ. ಈಗ 21:1 ಸೈತಾನನು ಇಸ್ರಾಯೇಲರಿಗೆ ವಿರೋಧವಾಗಿ ಎದ್ದು ಕಾನೇಶುಮಾರಿ ಮಾಡುವುದಕ್ಕೆ ದಾವೀದನನ್ನು ಪ್ರೇರೇಪಿಸಿದನು. ನೋಡಿ, ಸೈತಾನು ದಾವೀದಿಗೆ ವಿರೋಧ ಅಲ್ಲ, ದಾವೀದ್ಗೆ ವಿರೋಧವಾಗಿಲ್ಲ, ಇಸ್ರೇಲ್ಗೆ ವಿರೋಧವಾಗಿ ದಾವೀದ್ಗೆ ಪ್ರೇರಣೆ ಕೊಟ್ಟರು ನೋಡಿ. ಹಂಗಾದ್ರೆ ಈ ತಪ್ಪಿದೆಯಲ್ಲ, ಈ ತಪ್ಪು ದಾವೀದ್ ಮಾಡಿ ದಾವೀದ್ಗೆ ಮಾತ್ರ ಸಿಕ್ಕೋದಲ್ಲ. ಈಗ ದಾವೀದು ಬಾರ್ಷಿಬ್ ಹತ್ರ ಮಾಡಿರೋ ತಪ್ಪು ದೇವರು ಇಸ್ರೇಲ್ ದಂಡಿಸಿಲ್ಲ. ದೇವರೊಂದು ನೀನೇನು ಮಾಡಿದೆ ನಿನ್ನ ಮನೆಯಲ್ಲಿ ನೋಡ್ತೀಯ ಅಂತ ನೋಡಿದ್ರು. ಅದು ಸೇಮ್ ಅವ್ರ ಮಗ ಏನಪ್ಪ ಚೆನ್ನಾಗಿ ಕರೆಕ್ಟ್ ಟೈಮಿಗೆ ಬರಲ್ಲ ನೋಡಿ, ಅಬ್ಸಲೋಮ್ ಅಪ್ಪನಿಗೆ ವಿರೋಧ ಆಗ್ಬಿಟ್ಟ. ದೇವ್ರು ಹೇಳಿದ್ರು, ನೀನೇನು ಬೇರೆಯವ್ರ ಮನೆಗೆ ಮಾಡಿದ್ರೆ ನಿನ್ನ ಮನೇಲಿ ಆಗ್ತದೆ ನೋಡು ಅಂತ ಹೇಳ್ಬಿಟ್ರು. ಶಾಪ ನಿನ್ನ ಮನೆಯಲ್ಲಿ ಇದೆ ಅಂತ ಹೇಳ್ಬಿಟ್ರು, ದಂಡನೆ ನಿನ್ನ ಮನೆಗೆ ಇದೆ ಅಂತ ಹೇಳ್ಬಿಟ್ರು. ನೋಡಿ ದೇವ್ರದ್ದು ನೀತಿ ನೋಡಿ. ಓಕೆ, ಈಗ
ಸೈತಾನ ಉದ್ದೇಶ ನೋಡಿ, ದಂಡನೆ ದಾವಿದ್ ಬರಬೇಕಂತಿಲ್ಲ. ದಂಡನೆ ದಾವಿದ್ ತಪ್ಪು ಮಾಡೋದು ದಾವಿದು, ಆದ್ರೆ ದಂಡನೆ ಬರೋದು ಇಸ್ರೇಲ್ಗೆ. ಇದು ಅಂತ ಥರ ಒಂದು ಪಾಪ ಇದು. ಸ್ವಲ್ಪ ಹೈಯಾಗಿ ಯೋಚನೆ ಮಾಡಿದ್ದಾನೆ, ಸ್ವಲ್ಪ ಹೈಯಾಗಿ ಯೋಚನೆ ಮಾಡಿಬಿಟ್ಟು ದಾವಿದನ್ನು ಯಾಮಾರಿಸ್ಬಿಟ್ಟಿದ್ದಾರೆ ಸೈತಾನು. ಆಮೇಲೆ ಸೈತಾನ್ ಮುಂದೆ ದಾವಿದ್ಗೆ ಆಲೋಚನೆ ಕೊಟ್ಟಿದ್ದಾರೆ. ಈಗ ನೋಡಿ, ದೇವ್ರ ಭಕ್ತನಾಗಿರೋ ದಾವಿದ್ಗೆ ನನಗೆ ಆಲೋಚನೆ ಕೊಡ್ತಾರೋ ಸೈತಾನ್ ಅಂತಾನೆ ಗೊತ್ತಾಗಿಲ್ಲ. ಅದು ಯಾಕೆ ಕಂಡುಹಿಡಿಯೋಕ್ಕಾಗಿಲ್ಲ ಅವ್ರಿಗೆ? ಕಾರಣ, ಈ ದಾವೀದೊಳಗೆ ಅವ್ರ ಬ್ಯಾಲೆನ್ಸ್ ಇದೆಯಲ್ಲ, ಗುಣದ ಬ್ಯಾಲೆನ್ಸು, ಯೋಚನೆ ಮಾಡೋ ಶಕ್ತಿ, ಧ್ಯಾನ ಮಾಡೋದು, ದೇವ್ರ ಮೇಲಿರೋ ನಂಬಿಕೆ, ಇದೆಲ್ಲ ಶೇಕ್ ಆಗಿ ಮರ್ತೇ ಬಿಟ್ರು ಅವರು. ನಾನು ಯಾರು? ನಾನು ದೇವ್ರ ದಾಸನಲ್ವಾ? ಇದು ಇಸ್ರೇಲ್ ದೇವ್ರ ರಾಜ್ಯ ಅಲ್ವಾ? ನಾನು ಇದನ್ನು ದೇವ್ರ ಕಡೆ ನಡೆಸ್ಬೇಕಲ್ಲ? ಇಲ್ಲ ದೇವ್ರ ಹತ್ರ ಕೇಳೋಣ? ಏನೂ ಇಲ್ಲ, ಮರ್ತೇ ಬಿಟ್ರು. ನೋಡಿ, ಮರ್ತೇ ಬಿಟ್ರು ಅವರು. ನಮ್ಗೆ ಗೊತ್ತಾಗ್ತದೆ ಆಮೇಲೆ ಅವರೇ ಹೇಳ್ತಿದ್ದಾರೆ ಅದು. ಸೊ ಈ ಒಂದು ಸನ್ನಿವೇಶ ನೋಡಿ ಸೈತಾನ್ಗೆ ಗೊತ್ತಾಗ್ಬಿಡ್ತು, ಈ ಒಂದು ಸನ್ನಿವೇಶದಲ್ಲಿ ಏನೋ ಅಲ್ಲಿ ನಡೀತಾ ಇದೆ. ಆ ಸನ್ನಿವೇಶದಲ್ಲಿ ಈಗ ತಲೆ ಹಾಕ್ಬಿಟ್ಟಿದ್ದಾರೆ ಅವರು. ಈ ಸನ್ನಿವೇಶದಲ್ಲಿ ಆ ಒಂದು ಕಾನೂನು ಉಪಯೋಗ ಮಾಡಿ ಏನ್ ಮಾಡಬೇಕು? ದಾವೀದನ್ನು ಪಾಪ ಮಾಡಿಸಿ ದಂಡನೆ ಇಸ್ರೇಲ್ ಜನ ಬುಗುದ್ಬೇಕು, ಇಸ್ರೇಲ್ ಜನ ತಲೆ ಮೇಲೆ ಬೀಳ್ಬೇಕು ದಂಡನೆ, ಇಸ್ರೇಲ್ ಜನ ನಾಶ ಆಗ್ಬೇಕು. ಸೊ ಅದಕ್ಕೆ ಏನು ಹೇಳಿದ್ರಂತೆ, ಎಣಿಸು ಅಂತ ಹೇಳಿದ್ರು ದಾವೀದಿಗೆ. ಯಾರು? ಸೈತಾನು. ಹಂಗಾದ್ರೆ ಜನ ಎಷ್ಟಂತ ಎಣಿಸೋದು ಅದು ದೇವರಿಗೆ ಇಷ್ಟ ಇಲ್ಲ, ಅದು ಅರಸ ಮಾಡಬಾರ್ದು. ಸೊ ಈಗ ದಾವೀದ್ ಏನು ಮಾಡ್ಬಿಟ್ರು, ಈ ಆಲೋಚನೆ ತಗೊಂಡು ಇದು ಒಳ್ಳೆ ಆಲೋಚನಾ, ಈ ಪ್ರಕಾರ ನಡಿಯನ್ನ. ಆಗ ಜನವನ್ನು ನಡೆಸೋದಕ್ಕೂ ದಾವೀದ್ ಮೈಂಡ್ ಒಳಗೆ ಏನಿತ್ತು ಅದೆರಡು ಮ್ಯಾಚ್ ಆಗ್ತಾ ಇದೆ. ಅದಕ್ಕೆ ದಾವೀದ್ ಇದಕ್ಕೆ ಒಪ್ಪಿಗೆ ಕೊಟ್ಬಿಟ್ರು, ಹೌದು ಮಾಡ್ಬೇಕಂತ. ನೋಡಿ, ಅವಾಗ ದಾವೀದ್ ಏನ್ ಮಾಡಿದ್ರು, ಯೋಬ್ ಅಂತ ಇರುವ ನೆಕ್ಸ್ಟ್ ಅಸಿಸ್ಟೆಂಟ್ ಅವರು. ದಾವೀದನು ಯೋವಾಬನನ್ನು ಜನಾಧಿಪತಿಗಳನ್ನು ಕರೆದು, ನನಗೆ ಜನರ ಲೆಕ್ಕ ಗೊತ್ತಾಗುವ ಹಾಗೆ ನೀವು ಬರ್ಷೆಬದಿಂದ ದಾನ್ ಊರಿನವರೆಗೆ ಸಂಚರಿಸಿ ಇಸ್ರಾಯೇಲರನ್ನು ಲೆಕ್ಕ ಮಾಡಿಕೊಂಡು ಬನ್ನಿರಿ ಎಂದು ಆಜ್ಞಾಪಿಸಿದನು. ನಾರ್ತ್ ಸೌತ್ ಪೂರ್ತಿ ಎಂಡ್ ಟು ಎಂಡ್, ಹರ್ಮೋನ್ ಬೆಟ್ಟದಿಂದ ಹಿಡಿದು ಲವಣ ಸಮುದ್ರ ತನಕ ಇಸ್ರೇಲ್ ಜನ ಹೆಂಗಿದೆ ಅಕೌಂಟು, ಎಷ್ಟು ಜನ ಇದ್ದಾರೆ, ಯಾರ್ಯಾರು ಹೇಗೆ, ಸೆನ್ಸಸ್ ರಿಪೋರ್ಟ್ ತಗೊಳ್ಳೋದು, ಅದು ದಾವೀದು ಯೋಬ್ಗೆ ಹೇಳ್ತಿದ್ದಾರೆ. ನೆಕ್ಸ್ಟ್ ಯೋಬ್ ಏನಂತ ಹೇಳಿದ್ರು, ಆಗ ಯೋವಾಬನು, ನನ್ನ ಒಡೆಯನಾದ ಅರಸನೇ, ಯೆಹೋವನು ತನ್ನ ಪ್ರಜೆಗಳನ್ನು 100ರಷ್ಟು ಹೆಚ್ಚಿಸಲಿ. ಆಗ ನೋಡಿ, ದಾವೀದ್ಗೆ ಯೋಬಂದು ಒಳ್ಳೆ ಮನುಷ್ಯನಲ್ಲ. ಯೋಬದು ಎಷ್ಟು ಅನ್ಯಾಯಕಾರಿಗಳಿದೆ. ದಾವೀದ್ ಸಾಯುವಾಗ ಯೋಬನ್ ಸಾಯಿಸು ಅಂತ ತನ್ನ ಮಗನಿಗೆ ಉಪದೇಶ ಕೊಟ್ಟಿರೋರು. ಅಷ್ಟು ಅನ್ಯಾಯ ಮಾಡಿರೋ ಯೋಬಗೆ ಯೋಬು ಪರಿಪೂರ್ಣ ನೀತಿವಂತನಲ್ಲ. ಅದೇ ನಾನು ಹೇಳಿದಲ್ಲ, ನೀವು 2 ಸಮುವೇಲ 10ನೇ ಅಧ್ಯಾಯದಲ್ಲಿ, ಹೌದು 2 ಸಮುವೇಲ 10 ಇದು. ಒಂದು ಅರಸ ಹತ್ರ ನೋಡುವಾಗ ಒಂದು ಅರಸ ಪೂರ್ವತ ಕೊನೆ. ಸೊ ಒಂದು ಅರಸ 2ನೇ ಅಧ್ಯಾಯ 10ನೇ ವಾಕ್ಯ ಏನು ಹೇಳ್ತಿದೆ, ಸೊಲೊಮೋನನಿಗೆ ಬುದ್ಧಿಯಿಂದ ಸಾಯಿಸುವಂತ ಈ ಮನುಷ್ಯನು. ಓದ್ಬೇಕಾದು ನೋಡಿ, ಒಂದು ಅರಸ 2, 3 ಓದಿ. ಒಂದು ಅರಸ 2 ಸ್ಟಾರ್ಟಿಂಗ್ ಓದಿ. ದಾವೀದನ ಅವಸಾನ ಕಾಲವು ಸಮೀಪಿಸಿದಾಗ, 10ನೇ ವಾಕ್ಯ ನೋಡಿ, ಈಗ 10 ಇರಬೇಕು. ಅನಂತರ ದಾವೀದನು ಪಿತೃಗಳ ಬಳಿಗೆ ಸೇರಿದನು. ಸ್ವಲ್ಪ ಮೇಲೆ ಆಗ ಉಪದೇಶ ಕೊಡೋ ಮೇಲೆ 8. ನೀನಾದರೂ ಅವನನ್ನು ಶಿಕ್ಷಿಸದೆ ಬಿಡಬೇಡ. ಯಾರನ್ನು? ಯಾರ ಹೆಸರು? ಹೆಸರು ಬರ್ತಿರೋದು ಬರ್ತಿದೆ ಮೇಲೆ ಒಂದು ವಾಕ್ಯ ಓದ್ಬೇಕಲ್ಲ, ಅಷ್ಟೇ ಅಲ್ಲ. ಬೆನ್ಯಾಮೀನನಾದ ಗೇರನ ಮಗನು ಬಹೋರೀಮ್ ಊರಿನವನು. ಇನ್ನು ಮೇಲೆ ಯೋಬ್ ಬಗ್ಗೆ ಹೇಳ್ತಾರೆ ಅವರಲ್ಲಿ. 6 ನೋಡಿ, 6ನೇ ವಚನ. ಚೆಯೋರನ ಮಗನಾದ ಯೋವಾಬನು ನನಗೆ ಮಾಡಿರುವುದನ್ನು ಬಲ್ಲೆಯಲ್ಲ. ಅವನು 2 ಇಸ್ರಾಯೇಲ್ ಸೇನಾಧಿಪತಿಗಳಾದ ನೇರನ ಮಗ ಅಬ್ನೇರನನ್ನು ಯೆತೆರನ ಮಗ ಆಮಾಸನನ್ನು ಕೊಂದು ಹಾಕಿದನು. ಯುದ್ಧ ಕಾಲದಲ್ಲಿಯೇ ಎಂಬಂತೆ ಸಮಾಧಾನ ಕಾಲದಲ್ಲಿಯೂ ರಕ್ತ ಸುರಿಸಿ ಅದನ್ನು ತನ್ನ ನಡುಕಟ್ಟಿಗೆ ಪಾದರಕ್ಷೆಗಳಿಗೂ ಹಚ್ಚಿಕೊಂಡನು. ಅವನಿಗೇನು ಮಾಡಬೇಕೆಂದು ಬುದ್ಧಿವಂತನಾದ ನಿನಗೆ ಗೊತ್ತುಂಟಲ್ಲ.
ಅವನ ಮುದಿ ತಲೆಯು ಸಮಾಧಿಯನ್ನು ಸಮಾಧಾನದಿಂದ ಸೇರಿಸಿದಂತೆ ಮಾಡು. ಹಂಗಾದ್ರೇನು, ದಾವೀದು ತನ್ನ ಮಗನಿಗೆ ಇದೆಲ್ಲ ನಿಮ್ಗೆ ನಮ್ಮ ಕ್ರೈಸ್ತರು ಬೋಧನೆ ಮಾಡಲ್ಲ. ಒಂದು ಅಪ್ಪ ಮಗನಿಗೆ ಕೊನೆಗೆ ಹೇಳ್ತಾ, ನೋಡಪ್ಪ ಮಗ, ಅವನೇನ್ ನನಗೇನ್ ಮಾಡೋದಂತ ನಿಂಗೆ ಚೆನ್ನಾಗಿ ಗೊತ್ತಲ್ಲ, ಅದಕ್ಕೆ ಅವ್ನು ಸಮಾಧಾನವಾಗಿ ಸಮಾಧಿಗೆ ಹೋಗ್ಬಾರ್ದು ಅಂತ ಕೆಲಸ ನೀನ್ ಮಾಡಬೇಕು. ಇದು ಕ್ರೈಸ್ತರು ನಿಮ್ಗೆ ಪಾಠ ಮಾಡಲ್ಲ ಅವರು. ಇದಕ್ಕೆ ಏನ್ ನ್ಯಾಯ ಅಂತ ಪಾಠ ಮಾಡಲ್ಲ. ಯಾಕೆ, ಇದ್ರಲ್ಲಿ ಏನ್ ನ್ಯಾಯ ಇದೆ? ಇದು ನಾವು ನಿಮ್ಗೆ ಕ್ಯಾರೆಕ್ಟರ್ ಕ್ಲಾಸಲ್ಲಿ ಹೇಳ್ತೀವಿ. ಇಲ್ಲಿ ಏನ್ ಕ್ಯಾರೆಕ್ಟರ್ ಹೋಯ್ತು, ಇಲ್ಲಿ ಏನ್ ಯಾಕಿಷ್ಟು ದೇವರ ಹೃದಯಗೆ ನಂತರ ಇರುವ ದಾವೀದು ಇಷ್ಟು ಅನ್ಯಾಯ ಮಾಡೋಕ್ಕಾಗಲ್ಲ, ಹಾಗಾದ್ರೆ ಇದು ಹೆಂಗ್ ನ್ಯಾಯವಾಯಿತು? ಇದು ಬೇರೆ ಪಾಠ, ಒಂದು ಸೈಡಲ್ಲಿ ಇರಲಿ. ಇದೇ ಥರ ನಾವು ದಾವೀದ್ ಬಾರ್ಷೆಬೆ ಮಾಡಿರೋ ತಪ್ಪನ್ನು ಯಾಕೆ ದೇವ್ರು ಕ್ಷಮಿಸ್ಬಿಟ್ರು? ಯಾವ ಕಾರಣ ಇಲ್ಲದೆ, ಬದಿ ಇಲ್ಲದೆ. ಅದು ಇನ್ನೊಂದು ಕಡೆ. ಪ್ರತಿಯೊಂದು ದೇವರ ನೀತಿ ಅಷ್ಟು ಆಳವಾಗಿದೆ. ದೇವರು ಒಬ್ಬರನ್ನು ದಂಡಿಸುವಾಗ ಮನುಷ್ಯರ ಥರ ಅಲ್ಲ. ನೀತಿಗಳನ್ನು ಲೈನಾಗಿ ಹಾಕಿ 100 ನೀತಿ ಮಾಡಿ 100 ತಪ್ಪಾದ್ರೆ ಮಾತ್ರ ದಂಡನೆ ಕೊಡೋದು. ಇಲ್ಲ 50 ತಪ್ಪಾಯ್ತಾ 50ಗೆ ದಂಡನೆ, 10 ತಪ್ಪಾಯ್ತಾ 10ಗೆ ದಂಡನೆ, ಒಂದು ಒಳ್ಳೇದಾಯ್ತಾ ಒಂದು ಒಳ್ಳೇದು ಸಿಗ್ತದೆ. ಆ ಥರ ದೇವ್ರ ನೀತಿಗಳು. ಸೊ ಇಲ್ಲಿ ಯೋಬು ಅನ್ಯಾಯ ಮನುಷ್ಯ. ದಾವೀದ್ಗೆ ತುಂಬಾ ಕಷ್ಟ ಕೊಟ್ಬಿಟ್ಟಿದ್ದಾರೆ. ಬಟ್ ಈ ಒಂದು ವಿಷಯದಲ್ಲಿ ದಾವೀದು ತಪ್ಪಾಗ್ತಾ ಇದ್ದಾರೆ. ಆ ಕೆಟ್ಟ ಮನುಷ್ಯನಾಗಿರೋ ಯೋಬ್ಗಿರೋ ಬುದ್ಧಿನೂ ದಾವೀದ್ಗೆ ಬಂದಿಲ್ಲ ಅಂತ ಕಂಪೇರ್ ಮಾಡ್ತಾ ಇದ್ದೀನಿ ನಾನು, ನಿಮ್ಗೆ ಹೋಲಿಸ್ತಾ ಇರೋದು ಅಷ್ಟೇ, ಬೇರೇನಿಲ್ಲ. ನೋಡಿ, ಈಗ ಯೋಬ್ ಹೇಳ್ತಿದ್ದಾರೆ, ನೋಡಿ ಅರಸನೇ, ನೀವು ಯಾಕೆ ಪ್ರಜೆಯನ್ನು ಎಣಿಸ್ಬೇಕು? ಈಗ ಪ್ರಜೆಯಲ್ಲಿ 1 ಕೋಟಿ ಇರಲಿ, ಅದರಿಂದ ನಿಮ್ಗೇನು ಲಾಭ ಅರಸ? ಅದು ದೇವ್ರು ನಿಮ್ಗೆ ಬೇಕಾದ್ರೆ 100 ಕೋಟಿ ಇದೆ, ಮಾಡ್ತಾರೆ ದೇವರು. ದೇವ್ರ ಚಿತ್ತ, ರಾಜ್ಯ ದೇವ್ರದು. ನೀವು ಬರೀ ಅರಸ, ಅದನ್ನ ನಡೆಸು. ಜನ ಎಷ್ಟಂತ ಏನಕ್ಕೆ ಎಣಿಸೋಕೆ ಹೋಗ್ತಾ ಇದೀಯಾ? ಅದು ದೇವ್ರಿಗೆ ಇಷ್ಟ ಆಗಲ್ಲ. ನೋಡಿ, ಒಡೆಯನು ಇಂಥದ್ದನ್ನು ಅಪೇಕ್ಷಿಸುವುದೇನು? ಇಸ್ರಾಯೇಲರನ್ನು ಅಪರಾಧಕ್ಕೆ ಗುರು ಮಾಡುವುದೇಕೆ ಅಂದನು. ನೋಡಿದ್ರ? ಹಾಗಾದ್ರೆ ದೇವರ ಧರ್ಮಶಾಸ್ತ್ರ ಯೋಬಿಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದು ಮೋಶೆ ಕೊಟ್ಟಿರೋ ಧರ್ಮಶಾಸ್ತ್ರ. ಕಾರಣ, ನೀವು ಜನ ಎಷ್ಟಂತ ಲೆಕ್ಕ ಮಾಡಿದ್ರೆ, 2 ಸಲ ಮೋಸೆ ಮಾಡಿದ್ರು. ಅದಕ್ಕೆ ಮೋಸೆ ಏನ್ ಮಾಡಿದ್ರು? 2 ಸಲ ಲೆಕ್ಕ ಕೊಟ್ರು. ಒಂದೊಂದು ಆತ್ಮಗೆ ಇಷ್ಟು ಬೆಲೆ, 20 ಶೆಕೆಲ್ ಇಷ್ಟು ಬೆಲೆ ಅಂತ ಹೇಳ್ಬಿಟ್ಟು ನೀವು ಎಣಿಸುವ ಪ್ರತಿಯೊಂದು ಆತ್ಮಗೆ ನೀವು ಬೆಲೆ ಕೊಡ್ಬೇಕು ದೇವರಿಗೆ. ಕಾರಣ, ನೀವು ಎಣಿಸ್ಬಿಟ್ರೆ ಅದು ನಂದಂತ ನೀವು ಹೇಳಿದ್ರೆ ಅದು ಪಾಪ ಆಯ್ತಂತೆ. ಆ ಪಾಪವನ್ನು ಸಮ ಮಾಡಕ್ಕೆ ಆ ಆತ್ಮಗೆ ಒಂದು ಬೆಲೆ ಇದೆ. ಆ ಬೆಲೆ ನೀವು ದೇವ್ರಿಗೆ ಕೊಟ್ರೆ ಆ ತಗಡಿಯಲ್ಲಿ ಸಮ ಆಗ್ತದೆ. ಆಗ ದೇವರು ಆತ್ಮಗೆ ಏನು ಬೆಲೆ ಇದೆ ಅಷ್ಟು ಕೊಡ್ಬೇಕು. ನೀವು ಕೊಟ್ಟಿಲ್ಲ ಅಂದ್ರೆ ಪಾಪ ಆಗ್ತದೆ, ಮೇಲೆ ಕೆಳಗೆ ಆಗ್ಬಾರ್ದು. ಇದು ದೇವರ ನೀತಿ. ಇದು ನೀವು ಧರ್ಮಶಾಸ್ತ್ರದಲ್ಲಿ ಓದುವಾಗ ನಿಮ್ಗೆ ಅರ್ಥ ಆಗ್ತದೆ ಇದು. ಅದಕ್ಕೆ ಯೋಬ್ ಹೇಳಿದ್ರು, ದಾವೀದು ದೊಡ್ಡ ತಪ್ಪು ನಾವು ಮಾಡ್ತಾ ಇದ್ದೀವಿ. 1 ಕೋಟಿ ಜನ ಇದ್ರೆ ಈಗ 1 ಕೋಟಿಗೆ 1 ರೂಪಾಯಿ ಹಾಕಿ. ನಾವು ಹೇಳೋ ಲೆಕ್ಕದಲ್ಲಿ 1 ಕೋಟಿ ಜನಗೆ ನೀವು 1 ರೂಪಾಯಿ ಹಾಕಿದ್ರು ನೀವು ದೇವರಿಗೆ 1 ಕೋಟಿ ಕೊಡ್ಬೇಕೀಗ. ಇಲ್ಲದ್ರೆ ಪಾಪ ಆಗ್ಬಿಡ್ತದೆ. ನೀನ್ ಮಾಡಿರೋ ತಪ್ಪಿಗೆ ಅವ್ರು ಲೆಕ್ಕ ಕೊಟ್ಟಿದ್ದಕ್ಕೂ ನಿನ್ನನ್ನು ಎದುರ್ಕೊಂಡು ಅವ್ರು ಲೆಕ್ಕ ಕೊಟ್ಬಿಡ್ತಾರೆ. ಬಟ್ ದೇವ್ರು ಕೇಳೋದು ಅವ್ರಿಗೆ. ಕಾರಣ, ಬೆಲೆ ಈಡು ಅವ್ರು ಕೊಡ್ಬೇಕೀಗ. ಯಾವಾಗ ಅದಕ್ಕೆ ಇವ್ರು ಈಡು ಕೊಡೋಲ್ಲ, ದಂಡನೆ ಅವ್ರಿಗೆ ಬಂದ್ಬಿಡ್ತದೆ. ಅರಸೋದಕ್ಕೆ ಬೇಡ. ಸೊ ಈಗ ಜನ ಎನಿಸೋಕೆ ಏನಕ್ಕೆ ದಾವೀದು ಹೋಗ್ಬಿಟ್ರು? ಎಷ್ಟು ಜನ ಇದ್ದಾರಂತ ಪ್ರಜೆ ಎಣಿಸೋಕೆ ಏನಕ್ಕೆ ಹೋಗ್ಬಿಟ್ರು ಅವರು? ಒಂದು ಅರಸ ಅಲ್ವಾ? ಎಲ್ಲ ರಾಜ್ಯಕ್ಕೂ ತಲೆ ಆಗಿದ್ದಾರೆ. ಹಂಗಾದ್ರೆ ಏನು? ಒಂದೇ ದಾವೀದ್ಗೆ ನಾನು ಇಷ್ಟು ಜನರಿಗೆ ಅರಸ ಆಗಿದೆ ಅಂತ ತೋರಿಸ್ಕೊಳ್ಳೋಕೆ ಅಹಂಕಾರ ಬಂದಿರಬಹುದು. ನನ್ನ ಪ್ರಜೆ ಇಷ್ಟಿದೆ ಅಂತ ತೋರಿಸ್ಕೊಳ್ಳೋಕೆ. ಇದು ಒಂದು ಸೈಡ್. ಇನ್ನೊಂದು ಸೈಡ್ ದಾವೀದ್ಗೆ ಭಯ ಬಂದಿರಬಹುದು. ಅದಕ್ಕೆ ಇಷ್ಟು ಜನ ಎಣಿಸಿ ಇದರಿಂದ ನಾವು ಎಷ್ಟು ಜನವನ್ನು ಸೈನಿಕವಾಗಿ ತಗೊಳ್ಬೇಕಂತ ಭಯ ಬರ್ಬೋದು. ಈಗ ನಿಮ್ಮ ಕೈಯಲ್ಲಿ ಬಿಟ್ಟಿದ್ದೀನಿ ನಾನು, ದಾವೀದಿಗೆ ಏನು ಬಂದಿರ್ಬೋದು ಅಂತ. ನನ್ನ ಪ್ರಕಾರ ಭಯ. ಕಾರಣ, ಎಷ್ಟು ಸೈನಿಕರು ಬೇಕು ನಮ್ಗೆ? ಈಗ ಎಷ್ಟು ಪ್ರಜೆ ಇದೆ, ಇಷ್ಟು ಪ್ರಜೆ ನಾವು ಇಷ್ಟು ಸೈನಿಕರನ್ನು ಮಾಡ್ಕೊಂಡ್ರೆ ನಮ್ಗೆ ಸುರಕ್ಷವಾಗಿರ್ತದೆ. ನಾವು ಇನ್ನೂ ಯುದ್ಧ ಮಾಡ್ಬೋದು, ನಾವು ಬೇರೆ ಎಲ್ಲ ಕಡೆ ಕಳಿಸ್ಬಹುದು, ನಾವೆಲ್ಲ ಕಡೆ ಸಮಾಧಾನ ಮಾಡಬಹುದು. ಆಗ ನಮ್ಗೇನು, ನಾನು ರಾಜಾದಿರಾಜ. ನಾನು ಈಗ ಅಮೇರಿಕ ಮಾಡೋ ಥರ ನೋಡಿ, ಅಮೇರಿಕ ಅಫ್ಘಾನಿಸ್ತಾನ್ಗೆ ಸೈನಿಕರು ಕಳಿಸ್ತಾರೆ. ಅಮೇರಿಕ ಬಂದು ಇರಾನ್ಗೆ, ಬೇರೆ ಎಲ್ಲ ಕಡೆ ಸೈನಿಕರನ್ನು ಕಳಿಸಿಕ್ಕಿದ್ದಾರೆ.
ನಮ್ಮ ಇಂಡಿಯರು ಟ್ರೈ ಮಾಡಿದ್ರು IPKF ಅಂತ ಶ್ರೀಲಂಕಾದಲ್ಲಿ, ಸೋತೋಗ್ಬಿಟ್ರು ನಾವು, ಅಷ್ಟೇ ಮುಗೀತು, ರಾಜೀವ್ ಗಾಂಧಿ ಮಾಡಿರೋದು. ಹಾಗಲ್ಲ, ಕಾರಣ ನಾವು ಇನ್ನೊಂದು ದೇಶಕ್ಕೆ ನಮ್ಮ ಸೈನಿಕರನ್ನು ಕಳಿಸುವಾಗ ನಾವು ಅರಸರುಗಳಿಗೆ ಆ ರಾಜ್ಯದಲ್ಲೂ ಸಮಾಧಾನ ಮಾಡೋದು ನಾವು ಅಂತ. ಹಂಗೆ ಅಫ್ಘಾನಿಸ್ತಾನದಿಂದ ಕೊನೆಗೆ ಅಮೆರಿಕದಿಂದ ಓಡಿಸ್ಬಿಟ್ರು. ಸೊ ಎಲ್ಲ ಕಡೆ ಅರಸರುಗಳು ಅವರು ಪವರ್ ತೋರ್ಸೋಕೆ ಜನ ಅಲ್ಲಲ್ಲಿ ಇಕ್ತಾರೆ. ಈಗ ದಾವೀದು ತಲೆ ಆಗಿದ್ದಾರೆ ಅಂತ ನಾವು ಆಲ್ರೆಡಿ ಪಾಠದಲ್ಲಿ ನೋಡಿದೀವಿ. 2 ಸಾಮುವೇಲ 8 ನೀವು ಹೋದಾಗ ದಾವೀದು ಹೇಳೋ, ದೇವರೇ ನೀನು ನನ್ನನ್ನು ಅರಸರುಗಳಿಗೆ ಅರಸನ ಮಾಡಿದ್ದೀಯ. ಅರಸರುಗಳಿಗೆ ಅರಸ. ಆಮೇಲೆ ನೀವು ಅಲ್ಲೇ ಓದ್ಬೋದು, ಅಲ್ಲಿ ಏದೋಮಲ್ಲಿ ಒಂದು ಗೋಪುರ ಮಾಡಿದ್ರು, ಎಲ್ಲ ಶತ್ರು ದೇಶದಲ್ಲಿ ಒಂದು ಗೋಪುರ ಮಾಡಿ ಇಟ್ಬಿಟ್ರು ಅವರು, ವಾಚ್ ಟವರ್ಗಳು, ಕನ್ನಡದಲ್ಲಿ ಗೋಪುರ ಅಂತ. ಅಲ್ಲಿ ಏನು ನಡೀತಾ ಇದೆ ಊರಲ್ಲಿ, ನಮಗೆ ವಿರೋಧವಾಗಿ ಏನಾದರೂ ಮಾಡ್ತಾರೆ ಅಂತ ನ್ಯೂಸ್ ಕೊಡೋಕ್ಕೆ ಅಲ್ಲಿ ಶತ್ರು ದೇಶದಲ್ಲಿ ನಾವು ಒಂದೊಂದು ಸೆಂಟರ್ಗಳಿರ್ಬೇಕು, ಅಲ್ಲಿ ಏನು ನಡೀತಾ ಅಂತ ವಿಚಾರ ಮಾಡೋಕ್ಕೆ, ಸೀಕ್ರೆಟ್ ಆಗಿ ಏನಾದರೂ ಮಾಡ್ತಾ ಇದ್ದಾರೆ ಅಂತ ನೋಡೋಕ್ಕೆ. ಇದೆಲ್ಲ ಸೈನಿಕರ ಕೆಲಸ. ಇದು ಸೈನಿಕರಂದ್ರೆ ಬರೀ ತುಪ್ಪಾಕಿ ಇಟ್ಕೊಂಡಿರೋರಲ್ಲ. ಸೊ ಡಿಫೆನ್ಸ್ ಸಿಸ್ಟಮ್ ಇದು. ಸೊ ಈ ನಾಡನ್ನು ಕಾಪಾಡೋದಕ್ಕೆ ನಮಗೆ ರಕ್ಷಣೆ ಮಾಡೋ ಜನರು ಬೇಕು. ಅದಕ್ಕೆ ದಾವೀದಿಗೆ ಅರಸನಾಗುವಾಗ ದಾವೀದಿಗೆ ವಿರುದ್ಧವಾಗಿ ಸ್ಪೈ ಮಾಡ್ತಾರೆ. ದಾವೀದನ್ನ ಹಿಂಗೆ ಸೋಲಿಸ್ಬೋದು ಅಂತ ಬೇರೆ ಜನ ನಮ್ಮ ರಾಜ್ಯದಲ್ಲೂ ಬರ್ಬೋದು. ಸೊ ಅದು ಕಂಡುಹಿಡಿಯೋಕ್ಕೂ ನಮ್ಗೆ ಏನಾಗಬೇಕು, ಸೀಕ್ರೆಟ್ ಆರ್ಮಿಗಳು ನಮ್ಮೊಳಗೇನು ಬೇಕು. ಒಂದು ದೇಶವನ್ನು ಸುಮ್ಮನೆ ಕಾಪಾಡೋಕ್ಕಾಗಲ್ಲ. ಯಾವಾಗಲೂ ಯುದ್ಧಗಳು ನಡೆಯೋಕೆ ಮುಂಚೆ ಆ ಕಡೆ ಈ ಕಡೆ ಜನ ಹೋಗ್ತಾ ಇರ್ತಾರೆ ಕಂಡುಹಿಡಿಯೋಕೆ. ಈಗ ದಾವೀದೊಂದು ರಾಜ್ಯದಲ್ಲಿ ದಾವೀದು ಅದೇ ಥರ ಹೋಗಿದ್ರು ಸ್ಪೈ ಮಾಡೋಕ್ಕೆ. ದೇವರು ನಮ್ಮ ರಾಜ್ಯ ಕಾನಾನ್ ಕೊಡೋಕೆ ಮುಂಚೆ ದೇವರು 12 ಜನ ದೇವರು ಹೇಳಿದ್ರು ಕಳ್ಸೋಕ್ಕೆ. ಇದೆಲ್ಲ ಪ್ರಾಕ್ಟಿಕಲ್ ಆಗಿ ನಡೆಯೋ ವಿಷಯಗಳು. ಸೊ ನಾವು ಇದು ಯೋಚನೆ ಮಾಡುವಾಗ ದಾವೀದಿಗೆ 100% ಭಯ ಬಂದ್ಬಿಟ್ಟಿದೆ. ಇಷ್ಟು ದೊಡ್ಡ ರಾಜ್ಯವನ್ನು ನಾನು ನನ್ನ ನೇತೃತ್ವದಲ್ಲಿ ಹೆಂಗೆ ನಡೆಸೋದು ಇದನ್ನು? ಹಾಗಾದ್ರೆ ನನಗೆ ಈ ದೇಶವನ್ನು ಕಾಪಾಡೋಕ್ಕೆ ಸೈನಿಕರು ಬೇಕು, ನನಗೆ ಡಿಫೆನ್ಸ್ ಬೇಕು. ನಮಗೆ ಅದು ಆ ಊರಲ್ಲಿ ಇರ್ಬೋದು, ನಮ್ಮ ಊರಲ್ಲಿ ಇರ್ಬೋದು, ಬೇಕು ನನಗೆ ಅಂತ ಪ್ರಜೆಯನ್ನು ಎನಿಸಿ ಅಂತ ಹೇಳಿದ್ರು. ಸೊ ಪ್ರಜೆ ಎಷ್ಟಿದೆ ಅಷ್ಟರಲ್ಲಿ ಡಿವೈಡ್ ಮಾಡೋದು ಇಷ್ಟು ಪರ್ಸೆಂಟೇಜು. ಕಾರಣ ಒಂದು ದೇಶದಲ್ಲಿ ಸೈನಿಕರು ಹೆಚ್ಚಾಗ್ಬಿಟ್ರೆ ಆ ದೇಶದ ಸುರಕ್ಷಾ ಅದು. ಸೊ ಆ ಥರ ಏನಾದ್ರು ಆಗ ಬೇಡ, ಎಣಿಸೋದು ಬೇಡ, ಬೇಕಾದ್ರೆ ದೇವ್ರು ನಿನ್ಗೇನು ಮಾಡ್ತಾರೆ 100% ಕೊಡ್ಬೋದು. ದೇವ್ರನ್ನ ನಂಬಿಬಿಟ್ಟು ಎಣಿಸೋದು ಬಿಟ್ಬಿಡು. ಹಂಗಾದ್ರೆ ಯೋಬ್ ಹೇಳ್ತಾರೆ, ನಾವು ದೇವರನ್ನು ನಂಬೋಣ ಈ ವಿಷಯದಲ್ಲಿ. ಯಾಕೆ ಯೋಬ್ ನೋಡಿ, ಯೋಬ್ ಒಂದು ಸೇನಾಪತಿ. ಎಲ್ಲ ಯುದ್ಧಗಳು ನಡೆಯೋದು ಯೋಬ್ ಕೆಳಗೇನೆ. ಸ್ಟಾರ್ಟಿಂಗಲ್ಲಿ ನಮ್ಮ ದಾವೀದ ಅರಸ ಯುದ್ಧಕ್ಕೆ ಹೋಗ್ತಾ ಇದ್ರು. ಆಮೇಲೆ ಅರಸನಾಗಿದ ಮೇಲೆ ಅರಸನ ಯುದ್ಧಕ್ಕೆ ಕಳಿಸಲ್ಲ, ಅರಸ ಯುದ್ಧಕ್ಕೆ ಹೋಗ್ಬಾರ್ದು. ಯಾವಾಗ ಸೈನಿಕರು ಸರಿ ಇಲ್ಲ, ಸೇನಾಪತಿ ಸರಿ ಇಲ್ಲ, ಆವಾಗ ಅರಸ ಹೋಗ್ಬೇಕು. ಅರಸನ ಜಾಗದಲ್ಲಿ ಒಳ್ಳೆ ಸೇನಾಪತಿ ಇದ್ಬಿಟ್ರೆ ಅರಸನು ಮನೇಲಿದ್ರೆ ಸಾಕು, ಅರಮನೆಯಲ್ಲಿ ಇದ್ಕೊಂಡು ನೋಡಿದ್ರೆ ಸಾಕು. ಹಂಗೆ ಆ ಪಾಪ ಒಂದ್ಸಲ ಆಗಿರೋದು, ಅವ್ರು ಯುದ್ಧಗಳು ಮಾಡ್ತಾ ಇದ್ರು ಯೋಬಲ್ಲ, ಬಟ್ ಇವರು ಅರಮನೆಯಲ್ಲಿ ಇದ್ರು. ಅದು ಅರಸರು ಹಂಗೆ ಒಳ್ಳೆ ಸ್ಥಾನದಲ್ಲಿ ಬಂದ್ಮೇಲೆ, ಒಳ್ಳೆ ಸೇನಾಪತಿಗಳು ಸಿಕ್ಕಿದ್ಮೇಲೆ ಅರಸನು ಯುದ್ಧಕ್ಕೆ ಹೋಗ್ಬೇಕಂತ ಏನಿಲ್ಲ. ಸೊ ಈಗ ಯುದ್ಧಗಳು ಮಾಡೋದೆಲ್ಲ ಈ ಸೇನಾಪತಿ. ಅದಕ್ಕೆ ಯುದ್ಧದ ವಿಷಯ ಬರುವಾಗ ಸೇನಾಪತಿಗೆ ಇರುವ ಅನುಭವ ಅರಸನಿಗಿಂತ ಜಾಸ್ತಿ. ನೋಡಿ, ನಮ್ಮ 17 ವಯಸ್ಸಿಂದ 30 ವಯಸ್ಸು ತನಕ ದಾವೀದ್ಗೆ ಇರುವ ಕಷ್ಟ ದಾವೀದಿಗೆ ಮಾತ್ರ ಗೊತ್ತು. ಆದ್ರೆ ಒಂದು ಜಾಗದಲ್ಲಿ ದಾವೀದ್ ಹೇಳ್ತಾರೆ, ಯಾರು ಯೆಬೂಸಿಯರನ್ನು ಫಸ್ಟ್ ಹಿಡಿತಾರೋ ಅವರೇ ನನಗೆ ಸೇನಾಪತಿ ಆಗ್ಬೇಕಂತ ಹೇಳುವ ಯೋಬ್ ಹೋಗಿ ಹಿಡ್ಕೊಂಡು ಬಂದ್ಬಿಡ್ತಾರೆ ಯೆರೂಸಲೇಮಿಗೆ. ಅಲ್ಲಿಂದ ಯೋಬ್ ಸೇನಾಪತಿ ಆಗಿರೋದು. ಸೊ ಹಂಗಂದ್ರೆ ಯುದ್ಧಗಳಲ್ಲಿ ನಮ್ಮ ಯೋಬ್ ಸಾಮಾನ್ಯ ಮನುಷ್ಯ ಅಲ್ಲ. ಸೊ ಅದಕ್ಕೆ ಅವರಿಗೆ ಒಂದು ಯುದ್ಧದ ಬ್ಲಡ್ ಇದೆ. ಅವ್ರು ಇನ್ನೊಂದು ಕಡೆ ಹೇಳ್ತಿದಾರಲ್ಲ, ದಾವೀದ್ ಏನ್ ಹೇಳುದು, ಯುದ್ಧ ಕಾಲದಲ್ಲಿ ಅವ್ನು ಯುದ್ಧ ಮಾಡೋ ತರ ಯುದ್ಧ ಇಲ್ಲದ ಕಾಲದಲ್ಲಿ ಮಾಡಿರೋದು ತಪ್ಪು. ಸಮಾಧಾನ ಕಾಲದಲ್ಲಿ ಯುದ್ಧ ಮಾಡ್ಬಿಟ್ಟು ಅಷ್ಟು ಟ್ಯಾಲೆಂಟ್ ಅವ್ರಿಗೆ. ಅದು ಸ್ವಲ್ಪ ಜಾಸ್ತಿ ಆಯ್ತು. ಸಮಾಧಾನ ಕಾಲದಲ್ಲಿ ಏನಕ್ಕೆ ಯುದ್ಧ ಮಾಡೋಕೆ ಹೋಗ್ಬೇಕು, ಅದು ಒಳ್ಳೆ ಉದ್ದೇಶ ಅಲ್ಲ, ಅದು ಅವ್ರದ್ದು ತಪ್ಪು. ಸೊ ಇಲ್ಲಿ ಯುದ್ಧದ ವಿಷಯ ಬಿದ್ದಿದ್ದಕ್ಕೇನೆ ಯೋಬ್ ಹತ್ರ ಹೇಳಿರೋದು. ಆಗ ಯೋಬ್ ಹತ್ರ ಹೇಳುವಾಗ ಇದು ಸೈನಿಕರ ವಿಷಯ. ಅದಕ್ಕೆ ಅವ್ರಿಗೆ ಬೇಡ, ನನಗೆ ಗೊತ್ತು ಯುದ್ಧಗಳು ನಾನು ಎಷ್ಟೋ ಮಾಡೋಕೆ ಹೋಗಿದ್ದೀನಿ, ಎಷ್ಟೋ ಕಡೆ ಯುದ್ಧಗಳು ನಮ್ಮ ದೇವ್ರ ಕೃಪೆಯಿಂದ ಗೆದ್ದಿರೋದು. ಅದು ಯೋಬ್ಗಿರುವ ಅನುಭವ. ಯಾವ ಥರ ದಾವೀದ್ ಹೋಗ್ಬಿಟ್ಟು ಸೌಲ್ ಹತ್ರ ಹೇಳಿದ್ರೆ, ನಾನು ಸೋಲ್ಸ್ತೀನಿ ಅವನು ಫಿಲಿಸ್ತೀರನು, ಕಾರಣ ನಾನು ಕುರಿಗಳನ್ನು ಮೇಯಿಸ್ತಾ ಇರುವಾಗ 1 ಸಲ ಅಲ್ಲ 2 ಸಲ ದೇವ್ರ ಪವಿತ್ರಾತ್ಮ ಬರುವಾಗ ಏನು ಮಾಡಿದೆ ನನ್ನ ಶತ್ರುವನು, ಅದೇ ಥರ ಈ ಶತ್ರುನು ಗೋಲಿಯಾತನು ಏನು ಇಲ್ಲದ ಮಾಡಿಬಿಡ್ತೀನಿ, ನನ್ನನ್ನು ಕಳಿಸು ಅಂತ ಧೈರ್ಯವಾಗಿ ಹೇಳ್ಬಿಟ್ಟು. ಅದು ದಾವೀದ್ಗೆ ಅನುಭವ. ಈಗ ದಾವೀದು ಯೋಬ್ಗೆ ಹೇಳುವಾಗ ಯೋಬ್ ಅನುಭವ. ಯೋಬ್ ಹೇಳ್ತಾರೆ, ಬೇಡ, ನಮಗೆ ಸೈನಿಕರು ಸ್ವಲ್ಪ ಇದ್ರು ಪರವಾಗಿಲ್ಲ, ನಾನೆಲ್ಲ ಸೇನಾಪತಿ, ನಾನು ಹೇಳ್ತಾ ಇದ್ದೀನಿ ಬೇಡ, ಎಣಿಸೋದು ಬೇಡ.
ಅದು ಒಳ್ಳೇದಲ್ಲ, ಅದು ಇಸ್ರೇಲ್ಗೆ ತಪ್ಪಾಗುತ್ತೆ. ಇಸ್ರೇಲ್ಗೆ ತಪ್ಪಾಗ್ತದೆ, ಅದು ದೇವರ ಧರ್ಮಶಾಸ್ತ್ರ. ಮತ್ತು ಸೈನಿಕರು ಎಣಿಸೋದು ಬೇಡ, ಅವಶ್ಯಕತೆ ಇಲ್ಲ. ಅದು ಕಾರಣ ನನಗೆ ಅನುಭವ, ದೇವ್ರು ನಮ್ಮ ಜೊತೆಯಲ್ಲಿರೋದು ಯುದ್ಧದಲ್ಲಿ. ಅದಕ್ಕೆ ಯೋಬ್ ಹೇಳ್ಬಿಟ್ರು ಬೇಡ. ಅರಸನಿಗೆ ಹಠ ನೋಡಿ, 4ನೇ ವಾಕ್ಯ. ಆದರೆ ಅರಸನು ಯೋಬನಿಗೆ ಕಿವಿಗೊಡದೆ ತನ್ನ ಮಾತನ್ನೇ ಸಾಧಿಸಿದ್ದರಿಂದ ಅವನು ಹೊರಟು ಹೋಗಿ ಇಸ್ರಾಯೇಲ್ಯರ ಎಲ್ಲಾ ಪ್ರಾಂತದಲ್ಲಿ ಸಂಚರಿಸಿ ಯೆರೂಸಲೇಮಿಗೆ ಹಿಂದಿರುಗಿದನು. ನೋಡಿದ್ರೆ, ಹಾಗಾದ್ರೆ ಅರಸ, ನಾನು ಹೇಳೋದು ಹೇಳಿದ್ದೀನಿ, ಇನ್ನು ದೇವ್ರ ಕಡೆದ ದಂಡನೆ ಬಂದ್ರೆ ನನ್ನನ್ನು ಸೇರಿಸ್ಬೇಡಿ, ಇದಕ್ಕೆ ನಾನು ಪಾತ್ರಗಾರನಲ್ಲ ಅಂತ ಹೇಳ್ಬಿಟ್ರು ಅವರು. ನೀನು ಹೇಳೋದಕ್ಕೆ ನಾನು ಮಾಡ್ತೀನಿ. ಇದು ದೇವರು ನೋಡ್ತಾ ಇದ್ದಾರೆ. ಸೊ ಏನಾಯ್ತು, ಇದು ಈ ಐಡಿಯಾ ಕೊಟ್ಟಿರೋದು ಯಾರು? ಶತ್ರು, ಸಾತಾನು. ಸೊ ಯೋಬ್ ಹೋಗಿ ಎನ್ಸ್ಬಿಟ್ರು, ಬಂದು ಲೆಕ್ಕ ಕೊಟ್ರು. ಓಕೆ, ನೆಕ್ಸ್ಟು 7ನೇ ವಾಕ್ಯ. ಕಾನೇಶುಮಾರಿ ಮಾಡಿದ್ದು ದೇವರಿಗೆ ಕೆಟ್ಟದ್ದೆಂದು ಕಂಡದ್ದರಿಂದ ಆತನು ಇಸ್ರಾಯೇಲ್ಯರನ್ನು ಬಾಧಿಸಿದನು. ನೋಡಿದ್ರ, ಆಗ ಅದು ತಪ್ಪು, ದಾವೀದ್ ಮಾಡಿರೋದು ತಪ್ಪು. ಈಗ ನೀವು ಲೆಕ್ಕ ಮಾಡಿ, ಎಸೆಕ್ಯ ಶತ್ರುಗಳನ್ನ ಕರ್ಕೊಂಡು ಬಂದು ಮನೇಲಿ ತೋರಿಸಿರೋದು ಏನಾಗ್ತದೆ? ಕಾರಣ ದೇವ್ರು ಮಾಡಿರೋದು ಅದು ಎಷ್ಟು ಅನ್ಯ ಜನರಿಗೆ ಪ್ರಚಾರ ಆಗಬೇಕು ಅಷ್ಟೇ ಆಗಬೇಕು. ನೀವು ಕರ್ತನು ಸುವಾರ್ತೆ ಸಾರೋ ಕೇಳೋಕೆ ಮುಂಚೆನೇ ಹೇಳಿದ್ರು, ನೀವು ಸತ್ಯ ಹೇಳಿ, ಬಟ್ ಪರಿಶುದ್ಧವಾಗಿರೋದು ಎಲ್ಲರಿಗೂ ಹೇಳಬೇಡಿ. ನೀವು ಯೇಸುವ ಮೆಸ್ಸಿಯಾ ಅಂತ ಲೋಕದಲ್ಲಿ ಹೇಳಿ. ಆದರೆ ನಮಗೆ ಕೊಟ್ಟಿರುವ ಆಶೀರ್ವಾದಗಳು, ನಮಗೆ ಪರಲೋಕದಲ್ಲಿ ಸೇರಿಬಿಟ್ಟು ಏನೇನು ಸಿಗ್ತದೆ ಎನ್ನುವ ಒಳಗೊಳಗಿರೋ ಮ್ಯಾಟ್ರ್ಗಳು, ಅದು ಎಲ್ಲರಿಗೂ ಹಂಚಬೇಡಿ. ಯಾರಿಗೂ ಹಂಚಬೇಕು? ಅದು ಯಾರು ಯೇಸುವ ಮೆಸ್ಸಿಯಾ ಅಂತ ಸ್ವೀಕಾರ ಮಾಡಿ ಫಸ್ಟ್ ಸ್ಟೆಪ್ ತೋರಿಸ್ತಾನೋ ಅವ್ರಿಗೆ ನಾನು ನಿಮಗೆ ಹೇಳ್ಕೊಟ್ಟಿರೋ ಥರ ನೀವು ಅವ್ರಿಗೆ ಸ್ವಲ್ಪ ಸ್ವಲ್ಪ ಸ್ವಲ್ಪ. ಹೆಂಗೆ ಗೊತ್ತು ನಮಗೆ? ಯೋಹಾನ 13, 14, 15, 16, 17 ಏನಿದೆ, ನೀವು ನನ್ನ ಜೊತೆಯಲ್ಲಿ ಅಂತ್ಯ ತನಕ ನಿಂತಿದ್ದಕ್ಕೆ ನಾನು ನಿಮಗೆ ಈ ವಿಷಯ ಹೇಳ್ತಾ ಇದ್ದೇನೆ. ಇದು ನಾವೆಲ್ಲರೂ ಇರುವಾಗ ನಾನು ಹೇಳಲಿಲ್ಲ, ಬರೀ 12 ಜನಕ್ಕೆ ಮಾತ್ರ ಕೊನೆಗೆ ಹೇಳಿರೋ ಕೆಲವು ವಿಷಯಗಳು. ಈ ಥರ ನೀವು ಎಲ್ಲರಿಗೂ ಹೇಳ್ಕೊಡ್ಬೇಕು. ಹಂಗಾದ್ರೆ ಯೇಸು ಮೆಸ್ಸಿಯಾ ರಕ್ಷಕನಂತ ಫಸ್ಟ್ ಬೋಧನೆ, ಅದು ಫಸ್ಟ್ ಬೋಧನೆ ಎಲ್ಲರಿಗೂ ಹೇಳು. ಅವ್ರ ಪಾಪಗಳ ಪರಿಹಾರವಾಗಿ ತನ್ನ ಬಲಿ ಕೊಟ್ಟರು, ಎಲ್ಲರಿಗೂ ಹೇಳು. ನಂತರ ಅವ್ರನ್ನ ಕರ್ಕೊಂಡು ಬಾ. ಆಮೇಲೆ ಅವರಿಗೆ ದೀಕ್ಷಾ ಸ್ನಾನಕ್ಕೆ ಏನೇನು ಸತ್ಯ ಬೇಕೋ ಅದಕ್ಕೆ ಹೇಳು. ಎಲ್ಲ ಹೇಳಬಾಳಿಗೆ ಸ್ವಲ್ಪ ಹೇಳು. ಆಮೇಲೆ ದೀಕ್ಷಾ ಸ್ನಾನ ತಗೊಳ್ತಾರೆ. ಇದು ಎಲ್ಲ ಹೇಳಿ ದೀಕ್ಷಾ ಸ್ನಾನ ಕೊಡ್ಬೇಕಂತ ಎಲ್ಲೂ ಹೇಳಲಿಲ್ಲ. ದೀಕ್ಷಾ ಸ್ನಾನಕ್ಕೆ ಯೋಗ್ಯವಾಗಿರೋ ಸತ್ಯ ಮಾತ್ರ ಹೇಳು. ಆಮೇಲೆ ಕರ್ಕೊಂಡು ಬಾ. ಅದರಲ್ಲಿ ಯಾರು ದೀಕ್ಷಾ ಸ್ನಾನಕ್ಕೆ ಯೋಗ್ಯವಾಗಿ ನಡೀತಾ ಇದ್ದಾರೆ ಅವ್ರನ್ನು ಕರ್ಕೊಂಡು ಬಾ. ಮಿಕ್ಕಿದೊಂದು ಬಿಟ್ಬಿಡು. ಕ್ರೈಸ್ತರು ಇವರೆಲ್ಲ ಹೆಸರು ಕ್ರೈಸ್ತರು. ಎಷ್ಟು ಜನ ದೀಕ್ಷಾ ಸ್ನಾನ ತಗೊಂಡಿಲ್ಲ, ಅವ್ರು ಏನು ಹೇಳ್ತಾರೆ, ಬೇಕಾ ಅಂತ ಕೇಳ್ತಾ ಇದ್ದಾರೆ. ಬೇಕಾ ತಗೊಂಡಿರೋದು ಏನಾಗ್ತದೆ, ಎಲ್ಲಿ ಬರ್ದಿದ್ದಾರೆ ಅಂತೆಲ್ಲ ಕೇಳೋರಿದ್ದಾರೆ. ಓಕೆ, ನಾವು ಪಾಠ ಮಾಡೋಣ ಅದಕ್ಕೆ ಡೀಟೇಲ್ ಆಗಿ ಏನಿದೆ ಅಂತ ಅದ್ರ ಬಗ್ಗೆ. ಸೊ ಅದಕ್ಕೆ ಯೋಗ್ಯವಾಗಿ ಕರ್ಕೊಂಬ, ಅದು ಹೇಳ್ಕೊಡೋ ಫಸ್ಟ್. ಹೇಳ್ಕೊಟ್ಟಿದ ಮೇಲೆ ಇನ್ನೂ ವಿಷಯಗಳು ಹೇಳ್ಬೇಕು. ಈಗ ನಾನು ಹೇಳ್ತಾ ಇರೋದು ಇದು ದೀಕ್ಷಾ ಸ್ನಾನಕ್ಕೆ ಯೋಗ್ಯವಾಗಿರೋ ಪಾಠಗಳೆಲ್ಲ ಇದು ಹಳೆ ಒಡಂಬಡಿಕೆ ರಕ್ಷಣೆ. ಇದು ನಾನು ಹೇಳ್ಕೊಡ್ತಾ ಇರೋದು. ನಮ್ಮ ಜನರೇ, ನಾನು ಇನ್ನೂ ಫುಲ್ ಡೀಟೇಲ್ ಹೇಳಲಿಲ್ಲ. ಇನ್ನೂ ಎಷ್ಟು ಆಳವಾಗಿರೋ ರಹಸ್ಯಗಳು ಅದನ್ನ ಹೊಸ ಒಡಂಬಡಿಕೆಯಲ್ಲಿ ಬರಬೇಕು. ಆಮೇಲೆ ಹೊಸ ಒಡಂಬಡಿಕೆಯಲ್ಲಿ ದೀಕ್ಷಾ ಸ್ನಾನ ಏನಕ್ಕೆ ಅಂತ ಅರ್ಥ ಮಾಡ್ಕೊಳ್ಬೇಕು. ದೀಕ್ಷಾ ಸ್ನಾನ ತಗೊಂಡಿರೋ ನಮ್ಮ ಹತ್ರ ಇನ್ನೂ ಹತ್ರ ಬಂದು ನಾವು ಹೆಂಗ್ ಕಲಿಬೇಕು ಸತ್ಯಗಳು ಪರಿಶುದ್ಧವಾಗಿರೋದು ಎಲ್ಲರಿಗೂ ಹಂಚಬೇಡಿ. ಆಗ ನನ್ನನ್ನು ಕೇಳುವ ನಿಮ್ಗೆ ಇಷ್ಟೇ ಅರ್ಥ ಆಗಿರ್ಬೇಕು. ಇಷ್ಟು ಹಳೆ ಒಡಂಬಡಿಕೆ ಸತ್ಯ ಹೇಳುವಾಗ ಇನ್ನು ಹೊಸ ಒಡಂಬಡಿಕೆ ಏನೇನು ರಹಸ್ಯಗಳು ಇರ್ಬೋದು, ಏನೇನು ಮರೆ ಮಾಡಿರ್ಬೋದು ಕರ್ತನು, ಅದೆಲ್ಲ ಇನ್ನೂ ಎಷ್ಟು ಆಳವಾಗಿರೋ ವಿಷಯಗಳು. ಅದೇ ನಾನು ಹೇಳಿದೆ, ಕ್ಯಾರೆಕ್ಟರ್ ಕ್ಲಾಸ್ಗಳಿದೆ. ನಾವು ಪರಿಶುದ್ಧ ಆಗ್ಬೇಕು. ಪರಿಶುದ್ಧರು ಪರಿಶುದ್ಧರಿಗೆ ಮಾತ್ರ ಗುಣ ತೋರಿಸೋರು. ಸೊ ಈಗ ಸೇಮ್ ಇಲ್ಲಿ ಇಲ್ಲೇನಾಯ್ತು, ಯೋಬ್ ಬಂದೇಳಿ ಇಷ್ಟ ಆಗಿಲ್ಲ, ಬಟ್ ದಾವೀದು ಇಲ್ಲ ಮಾಡಲೇಬೇಕು, ದೇವ್ರಿಗೆ ಕೋಪ ಬಂದ್ಬಿಡ್ತು. ಸೊ ದೇವ್ರು ನೋಡಿ, ಈಗ ದಾವೀದ 8ನೇ ವಾಕ್ಯ. ಆಗ ದಾವೀದನು, ನಾನು ಬುದ್ಧಿಹೀನ ಕಾರ್ಯವನ್ನು ಮಾಡಿ ಪಾಪಿಯಾಗಿದ್ದೇನೆ, ದಯವಿಟ್ಟು ನಿನ್ನ ಸೇವಕನ ಅಪರಾಧವನ್ನು ಕ್ಷಮಿಸು ಎಂದು ದೇವರನ್ನು ಪ್ರಾರ್ಥಿಸಿದ. ಸೊ ಆಮೇಲೆ ನ್ಯಾಯ ಏನು ದೇವ್ರ ಹತ್ರ ಕೇಳೋ, ದೇವ್ರೆ ತಪ್ಪು ನಂದು. ಇದು ದಾವೀದ ಮನಸ್ಸಾಕ್ಷಿ. ಇಸ್ರೇಲ್ ದಂಡನೆ ಮಾಡೋದು ಅವ್ರಿಗೆ ಇಷ್ಟ ಆಗಿಲ್ಲ, ಕಾರಣ ತಪ್ಪು ಮಾಡಿರೋದು ನಾನು, ಬಟ್ ದಂಡನೆ ಬರ್ತಾ ಇರೋದು ಇಸ್ರೇಲ್ಗೆ.
ಸೈತಾನ್ ತಂತ್ರ ಏನು, ನೀನ್ ತಪ್ಪು ಮಾಡು, ಇಸ್ರೇಲ್ ದಂಡನೆ ಬರ್ಬೇಕಂತ. ಹಾಗಾದ್ರೆ ದಾವೀದನ್ ಯಾಮರ್ಸ್ಬಿಟ್ರು. ದಾವೀದ್ಗೆ ಏನಾಯ್ತು, ಏನೋ ಒಂದು ಕಾರಣಕ್ಕೆ ಮಾಡೋಣ ಅಂತ ಹೋಯ್ತು. ಬಟ್ ಈಗ ದೇವ್ರು ಇಸ್ರೇಲ್ಗೆ ದಂಡನೆ ಕೊಡ್ತೀನಿ ಅಂತ ಹೇಳ್ಕೊಂಡು ದಾವೀದ್ ಮನಸ್ಸಾಕ್ಷಿ ಒಪ್ಕೊಂಡಿಲ್ಲ. ದೇವರೇ ಪಾಪ ಅವ್ರಿಗೆ ಯೋಬ್ ಬೇರೆ ಹೇಳಿದ್ರು. ಅದಕ್ಕೆ ದೇವ್ರ ಹತ್ರ ಹೋಗ್ಬಿಟ್ಟು ನೇರವಾಗಿ, ದೇವರೇ ತಪ್ಪು ಮಾಡಿರೋದು ನಾನು ಇಸ್ರೇಲ್ ಜನ ಅಲ್ಲ. ಆಮೇಲೆ ದೇವ್ರಿಗೆ ಅರ್ಥ ಆಯ್ತು, ಸರಿಯಪ್ಪ ಈಗ ನಾನು ಏನು ಮಾಡಬೇಕು, ಈಗ ದಂಡನೆ ಸ್ವಲ್ಪ ಕಡಿಮೆ ಮಾಡಬೇಕು, ಇಸ್ರೇಲ್ಗೆ ದಂಡನೆ ಆಗ್ಬಾರ್ದು. ದೇವ್ರು 3 ವಿಷಯ ಇರ್ತಾರೆ, ಅದು ಸಬ್ಜೆಕ್ಟ್ ಬೇರೆ, ಅದರಲ್ಲಿ ನೀನು ಆರಿಸ್ಕೊ. ಸೊ ನಾನು ಇಸ್ರೇಲ್ಗೆ ದಂಡನೆ ಕೊಡಲ್ಲ ಈಗ, ಬಟ್ ದಂಡನೆ ಕೊಡಲೇಬೇಕು. ನನ್ನ ಮಾತು ನ್ಯಾಯ ಆಗಬೇಕು, ನಿನ್ನ ಮಾತು ನ್ಯಾಯ ಆಗಬೇಕು. ಅದಕ್ಕೆ 3 ವಿಷಯಕ್ಕೆ ಬಿಡ್ತೀನಿ, ಇದರಲ್ಲಿ ಯಾವ್ದು ನೀನು ಆರಿಸ್ಕೊಳ್ತೀವಿ ಆ ಪ್ರಕಾರ ಕೊಟ್ಬಿಡ್ತೀನಿ ಅಂತ. ನಮಗೆ ವಿಷಯ ಏನಿಲ್ಲ, ಸತ್ಯ. ನನ್ನ ಪಾಠ ಇದಲ್ಲ, ಈಗ ನನ್ನ ಪಾಠ ನಾವು ಕಂಟಿನ್ಯೂ ಮಾಡಬೇಕಲ್ಲ. ಅದಕ್ಕೆ ನಾನು ತೋರಿಸ್ತಾ ಇರೋದು ಯಾವ ಥರ ಎಜಿಕೆ ತಪ್ಪು ಮಾಡಿದ್ರು, ಅದೇ ಥರ ದಾವೀದು ತಪ್ಪು ಮಾಡಿದ್ದಾರೆ. ಸೊ ಇಲ್ಲಿ ಬಂದು ದಾವೀದು ನಾನು ದೊಡ್ಡ ಅರಸ ಅಂತ ಅಹಂಕಾರದಲ್ಲಿ ಮಾಡಲಿಲ್ಲ. ನಾನು ದೊಡ್ಡ ಅರಸ, ಬಟ್ ನಾನು ಮಾಡಬೇಕಾಗಿರೋ ಕಾರ್ಯ ನಾನು ಮಾಡಬೇಕಲ್ಲ ಅಂತ ಆಂಗ್ಸೈಟಿ ಓವರ್ ಇದಾಗ್ಬಿಡ್ತು. ಆಗ ದೇವರು ಹೇಳೋದು, ನಾನಿದ್ದೀನಲ್ಲ. ಇದೇ ಥರ ದೇವರು ಯೆಹೋರಾಮಿಗೆ ಸಾಲೊಮೋನ್ ಕಾಲದಲ್ಲಿ ಯೆಹೋರಾಮ್ ಹತ್ರ ದೇವ್ರು ಕೇಳಿರೋದು, ಯೆಹೋರಾಮು ನೀನು ಏನು ಮಾಡ್ತಾ ಇದೆ, ನಿನ್ನನ್ನು ಕರೆದ್ಬಿಟ್ಟು ನಾನು ನಿನಗೆ ರಾಜ ಕೊಟ್ಟಿರುವಾಗ ನನಗೆ ಗೊತ್ತಿಲ್ವಾ ಏನು ಮಾಡ್ಬೇಕಂತ, ನೀನು ಯಾಕೆ ಬೇರೆ ಬೇರೆ ಐಡಿಯಾ ಎಲ್ಲ ಮಾಡಿಬಿಟ್ಟೆ? ಇದೆ, ಕೈಯಲ್ಲಿ ರಾಜ್ಯ ಬರುವಾಗ, ಕೈಯಲ್ಲಿ ಪವರ್ ಬರುವಾಗ, ಕೀರ್ತಿ ಹೆಸರೆಲ್ಲ ಬರುವಾಗ ಸ್ವಲ್ಪ ಟೈಮ್ಗೆ ನಾವು ದೇವ್ರನ್ನ ಮರ್ತು ಹೋಗೋದು ಅನಿವಾರ್ಯ, ಹಾಗೆ ಆಗ್ತದೆ. ಸೊ ನಾವು ಇಲ್ಲಿ ಸ್ವಲ್ಪ ಬುದ್ಧಿಯಿಂದ ಭಕ್ತಿಯಿಂದ ನಡೆದ್ರೆ ತಪ್ಪು ಬರೋದೇ ಇಲ್ಲ. ಖಂಡಿತ ಮನುಷ್ಯರಲ್ವ, ತಪ್ಪು ಮುಂದೆ ಬರ್ತದೆ. ಇಲ್ಲಿ ದಾವೀದ್ಗೂ ಬಂದ್ಬಿಡ್ತು. ಸೊ ದಾವೀದು, ದೇವರೇ ನಾನು ತಪ್ಪು ಮಾಡಿದ್ದೇನೆ, ಸೈತಾನ್ ಇದು ಮಾಡಿರೋದು ನನಗೆ ಗೊತ್ತು. ಇದು ಫುಲ್ ಡೀಟೇಲ್ ಬರೆಯಲ್ಲ ಇಲ್ಲಿ, ಇದೇ ಪ್ರಾರ್ಥನೆ ಮಾಡುವಾಗ ದೇವ್ರ ಹತ್ರ ಸ್ಪಷ್ಟವಾಗಿ ಹೇಳ್ತಾರೆ, ನನಗೆ ಗೊತ್ತಿಲ್ಲ, ಇದು ಈ ಐಡಿಯಾ ಹಿಂಗೆ ಬಂತು, ನಾನು ಹಿಂಗೆ ಮಾಡ್ಬೇಕಂತಿತ್ತು, ಅದಕ್ಕೆ ದಯವಿಟ್ಟು ಇಸ್ರೇಲ್ ತಪ್ಪು ದಂಡನೆ ಕೊಡ್ಬೇಡಿ, ಅರ್ಥ ಮಾಡ್ಕೊಳ್ಳಿ ದೇವರೇ, ತಪ್ಪು ನಂದು ಅಂತ ಫುಲ್ ಹೇಳುವಾಗ ಒಂದೇ ಲೈನ್ ಬಂತು, ತಪ್ಪು ನಂದು. ಸೊ ಇದೇ ಥರ ಎಸ್ಕಿಯ ಮಾಡಿರುವ ತಪ್ಪು, ಈಗ ಎಸ್ಕಿಯ ಮಾಡಿರೋ ತಪ್ಪು ಅದು ಕ್ಲೀನಾಗಿ. ಇನ್ನು ಇದೇ ಥರ ಒಂದು ತಪ್ಪು ನಾವು ಉಸಿಯ ಅರಸಂದು ನೋಡ್ತೀವಿ. ಉಸಿಯ ಅರಸ. ಸೊ ಉಸಿಯ ಅರಸ ಏನು ಮಾಡಿದ್ರು, ಅವರು ಇದೇ ಥರ ಒಳ್ಳೆ ಹೆಸರುಗಳ ಸಂಪಾದನೆ ಮಾಡಿದ ಮೇಲೆ ದೇವಾಲಯದಲ್ಲಿ ಪ್ರವೇಶ ಮಾಡಿಬಿಟ್ರು. ಆಗ ಎಲ್ಲರೂ ಹೇಳಿದ್ರು ಬೇಡ ಬೇಡ ಅಂತ, ಆದರೆ ಹೋಗ್ಬಿಟ್ರು. ಕುಷ್ಠ. ಸೊ ಕೀರ್ತಿ ಒಂದು ಕಡೆ ಬರುವಾಗ ದೇವರಿಗೆ ವಿರೋಧವಾಗಿ ನಡೆಯುವ ಮನುಷ್ಯನ ಬುದ್ಧಿ, ಇದು ಮಾನುಷ್ಯ ಬುದ್ಧಿ. ಎಸಿಕ್ಯನು ಅದೇ ಥರ ಒಂದು ತಪ್ಪು ಮಾಡಿಬಿಟ್ಟಿದ್ದಾರೆ ಈಗ. ಸೊ ಈಗ ದೇವರು ಹೇಳಿದ್ರು, ಎಸಿಕ್ಯ ನೀವು ಮಾಡಿರೋ ತಪ್ಪು ಇದೇ ಆಗುತ್ತೆ, ಬ್ಯಾಬಿಲಾನ್ ನಿನ್ನನ್ನು ಹಿಡ್ಕೊಂಡು ಹೋಗೋದು ಗ್ಯಾರಂಟಿ. ಆದರೆ ಅದು ನಿನ್ನ ಕಾಲದಲ್ಲಿ ಆಗಲ್ಲ, ಸಮಯ ತಗೊಳ್ತದೆ. ಅದು ಪ್ಲ್ಯಾನ್ ಆಗ್ತದೆ. ಆಗ ಇವ್ರು ಮುಂದೆ ಬರುವ ಮಕ್ಕಳು, ನೆಕ್ಸ್ಟ್ ಬರೋ ಮಗ ಈ ಅಪ್ಪ ಮಾಡಿರೋ ತಪ್ಪನ್ನು ಅರ್ಥ ಮಾಡಿಕೊಂಡು ದೇವ್ರ ಮುಂದೆ ಹೋಗ್ಬಿಟ್ರೆ ಖಂಡಿತ ದೇವರು ಮತ್ತು ಯಾಜಕರು ಮತ್ತು ಪ್ರವಾದಿಗಳೆಲ್ಲ ಇವ್ರಿಗೊಂದು ಒಳ್ಳೆ ಪ್ಲ್ಯಾನ್ ಕೊಡ್ತಾರೆ ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ. ಆದರೆ ಹಂಗಾಗಿಲ್ಲ. ನೋಡಿ ಏನು ಮಾಡಿಬಿಟ್ರು ನಮ್ಮ ನೆಕ್ಸ್ಟ್ ಅರಸ. ಕಂಟಿನ್ಯೂ ಆಗುತ್ತಾ? ಇಲ್ಲ, ನಮಗೆ ಇವ್ರದ್ದು ಬೇಕಲ್ಲ, ಮನುಷ್ಯದು 21:1. ಪೂರ್ವಕಾಲ ವೃತ್ತಾಂತ 21. ಇಲ್ಲ, 2:21. ಮನಸ್ಸೆಯು ಅರಸನಾದಾಗ 12 ವರ್ಷದವನಾಗಿದ್ದ. ಎಸ್ಕಿಯ ಮಗ ಇದು. ಎಸ್ಕಿಯ ಈ ತಪ್ಪು ಮಾಡಿ ತೀರೋಗ್ಬಿಟ್ರು. ಆಗ ಮನುಷ್ಯ ನೆಕ್ಸ್ಟ್ ಅರಸನಾಗಿ ಬರುವಾಗ ಮನುಷ್ಯ ಏನು ಮಾಡಿರಬೇಕು, ಪ್ರವಾದಿ ಹತ್ರ ಕೇಳಿರಬೇಕು, ಪ್ರವಾದಿ ನನ್ನ ಅಪ್ಪ ಈ ಥರ ತಪ್ಪು ಮಾಡಿದಾರಲ್ಲ, ದೇವ್ರ ಮಾತು ಈ ಥರ ಬಂದಿದೆಯಲ್ಲ, ನಮ್ಮನ್ನು ಸೆರೆ ಹಿಡ್ಕೊಂಡು ಹೋಗ್ಬಿಡ್ತಾರಂತ. ಸೊ ರಾಜ್ಯದ ಮೇಲೆ ಪ್ರೀತಿ ಇರೋರು ಪ್ರವಾದಿ ಹತ್ರ ಹೇಳಬೇಕು, ದೇವ್ರು ಹಿಂಗೆ ಹೇಳ್ಬಿಟ್ರಲ್ಲ, ಇದಕ್ಕೇನು ಸಮಾಧಾನ ಮಾಡ್ಬೋದು, ಏನು ನ್ಯಾಯ ನೀತಿ ಮಾಡಿದ್ರೆ ದೇವ್ರ ಕೋಪ, ದೇವ್ರ ನೀತಿ ಥರ ಮಾಡ್ಬೇಕು. ಅದಕ್ಕೆ ದೇವ್ರು ಹೇಳಿರೋ ಮಾತನ್ನು ರದ್ದು ಮಾಡೋಕ್ಕಾಗಲ್ಲ. ದೇವ್ರು ಹೇಳಿರೋ ಮಾತು ಅದು ಜ್ಞಾನ, ಏನು ಬಿತ್ತಿದೆಯೋ ಅದಾಗಬೇಕಂತ. ಬಟ್ ದೇವ್ರು ಅದಕ್ಕೆ ಒಂದು ಸಮವಾಗಿ ಇನ್ನೊಂದು ಲೈನ್ ಮಾಡ್ಬೋದು, ಇನ್ನೊಂದು ಪ್ಲ್ಯಾನ್ ಕೊಡ್ಬೋದು ದೇವರು. ನೀನು ಈ ಥರ ಮಾಡು. ಆಗ ಬ್ಯಾಬಿಲಾನ್ ಅವ್ರು ಬರುವಾಗ
ಆ, ನಾವು ಅದಕ್ಕೆ ಬೇರೆವಾಗಿ ಒಂದು ಯೋಜನೆ ಮಾಡೋಣ, ಅದಕ್ಕೆ ನಾನು ಒಂದು ಐಡಿಯಾ ಕೊಡ್ತೀನಿ ನಿಮಗೆ. ಸೊ ಅವರು ಯುದ್ಧ ಮಾಡಬೇಕು, ಆ ಥರ ದೇವರು ಒಂದು ಒಳ್ಳೆ ಐಡಿಯಾ ಬೇರೆ ಕೊಡ್ಬೋದು. ಅದಕ್ಕೆ ಏನಾಗಬೇಕು, ಮನುಷ್ಯ ಬಂದು ದೇವ್ರ ಹತ್ರ ಕೇಳಬೇಕು, ಪ್ರವಾದಿ ಮುಖಾಂತರ ಕೇಳಬೇಕು. ಅದು ನೋಡಿ ಮನುಷ್ಯ ಏನು ಮಾಡಿದ್ದಾರೆ, 2ನೇ ವಾಕ್ಯ. ಯೆಹೋವನು ಇಸ್ರಾಯೇಲ್ಯರ ಎದುರಿನಿಂದ ಹೊರಡಿಸಿಬಿಟ್ಟ ಅನ್ಯ ಜನಾಂಗಗಳ ಅಸಹ್ಯ ಕಾರ್ಯಗಳನ್ನು ಅವನು ಅನುಸರಿಸಿ ಆತನ ಚಿತ್ತಕ್ಕೆ ವಿರೋಧವಾಗಿ ನಡೆದನು. ನೋಡಿದ್ರ, ಸೊ ಮನುಷ್ಯಗೆ ನೋಡಿ, ಈ ಮನುಷ್ಯ ಎಲ್ಲ ಮಾಡ್ಬಿಟ್ಟು ಕೊನೆಯಲ್ಲಿ ಪ್ರಾರ್ಥನೆ ಮಾಡೋ ದೇವ್ರು ಕ್ಷಮಿಸ್ಬಿಟ್ರು. ಈಗ ಮನುಷ್ಯ ಏನಕ್ಕೆ ತಪ್ಪು ಮಾಡೋಕೆ ಸ್ಟಾರ್ಟ್ ಆಗ್ಬಿಟ್ಟು ಚಿಕ್ಕ ವಯಸ್ಸಲ್ಲೇ? ಕಾರಣ ಎಜಿಕಿಯ ಮಾಡಿರೋ ತಪ್ಪು, ಅದು ಫಲ ಸ್ಟಾರ್ಟ್ ಆಯ್ತು. ಅದು ಸ್ಟಾರ್ಟಿಂಗ್ ಅನುಭವಿಸೋದು ಯಾರು? ಮನುಷ್ಯ. ಸೊ ಮನುಷ್ಯ ಅಷ್ಟು ದೊಡ್ಡ ವಯಸ್ಸೇನೂ ಆಗಿಲ್ಲ ಮನುಷ್ಯಗೆ. ಮನುಷ್ಯ ಬೇರೆ 12 ವಯಸ್ಸಲ್ಲಿದ್ದಾರೆ. ಸೊ ಮನುಷ್ಯ ಮತ್ತು ಈ ಇವರ ವಯಸ್ಸಿದೆ ನೋಡಿ, ಅದು ಇದು ಓವರ್ಲ್ಯಾಪಿಂಗ್ ಇದೆ. ಕಾರಣ ಮನುಷ್ಯ ನಿಮ್ಗೆ 55 ವರ್ಷ ಏನಾಗಿದ್ದಾರೆ, ಆಳ್ವಿಕೆ ಮಾಡಿದ್ದಾರೆ. ಆಗ ಈ ತರ ನಾವು ನೋಡುವಾಗ ಇಸ್ರೇಲ್ ಒಳಗೆ ಇನ್ನೊಂದು ಅರಸ ಮಾತ್ರ ಮಾಡಿರೋದು, ಉಜಿಯದು ಮಗ. ಸೊ ನೀವು ಚರಿತ್ರ ನೋಡುವಾಗ 2 ಅರಸನ ಕಾಲದಲ್ಲಿ ಓವರ್ಲ್ಯಾಪಿಂಗ್ ಆಗಿದೆ. ಅಪ್ಪ ಮಗ ಒಂದೇ ಸಮಯದಲ್ಲೇ ಆಳ್ವಿಕೆ ಮಾಡಿರೋದು. ಇಲ್ಲೂ 55 ಅಂತ ಬರುವಾಗ ಒಂದು 15 ವರ್ಷ ಏನಾಗಿದೆ. ಆಗ ಏನಾಗಿರ್ತದೆ ಗ್ಯಾರಂಟಿಯಾಗಿ, ಯಾವಾಗ ಎಸ್ಸಿಗೆ 40 ವಯಸ್ಸು ಆಳ್ವಿಕೆ ಮಾಡಿದ ಮೇಲೆ ಇನ್ನೂ 15 ವರ್ಷ ದೇವರವ್ರಿಗೆ ಎಕ್ಸ್ಟ್ರಾ ಕೊಟ್ಟರು ನೋಡಿ. ಆವಾಗ ಅಪ್ಪ ಇನ್ನೂ ಸಾಯಲಿಲ್ಲ, ಬಟ್ ಅವರು ಕಾಯಿಲೆ ಇದ್ದಾರೆ. ಅವ್ರಿಗೆ ಕಾಯಿಲೆ ವಾಸಿ, ಮರಣಕರವಾಗಿರೋ ಕಾಯಿಲೆ ವಾಸಿ ಆಯ್ತು, ಕಾಯಿಲೆ ಪೂರ್ತಿಯಾಗಿ ಹೋಗಿಲ್ಲ. ಆಗ ಏನಾಯ್ತು, ಆ ಅಪ್ಪನ ಜೊತೆಯಲ್ಲಿ ಅವ್ರ ಬೆಡ್ಡಲ್ಲಿ ಇತ್ಕೊಂಡು ವಾಸಿ ಹಾಕೊಂಡು ಬರ್ಬೇಕಲ್ಲ, ಅಂಜೂರ ಹಾಕಿ ಅದೆಲ್ಲ. ಅವಾಗವಾಗ 15 ವರ್ಷ ಲೈಫ್ ಕೊಟ್ಟಿದ್ದಾರೆ, ಬಟ್ ಆ ಕಾಯಿಲೆ ವಾಸಿ ಆಗಿ ಟೈಮ್ ತಗೊಳ್ತದೆ. ಆ ವಾಸಿ ಆಗ್ತಾ ಆಗ್ತಾ ಅಲ್ಲಿ ಆಳ್ವಿಕೆ ಯಾರೊಬ್ರು ಮಾಡಬೇಕು. ಅದೇನಾಗಿರೋದು, ಮಗನಿಗೆ ಒಪ್ಪಿಸ್ಬಿಟ್ರು. ಆಗ ಬರೀ 12 ವಯಸ್ಸು. ಆಗ ಇಬ್ರು ಸೇರ್ಕೊಂಡು ಇದೇ ತರ ಉಜಿಯಾಗೂ ಕುಷ್ಠ ಬಂತು. ಅವ್ರ ಮಗನೂ ಇದೇ ತರಾನೇ. ಅವ್ರು ಕುಷ್ಠ ಬಂದು ಬೇರೆ ಕಡೆ ಹೋಗ್ಬಿಟ್ರು. ಅದೆಲ್ಲ ನಾವು ಡೀಟೇಲ್ ಮಾಡಿದ್ರೆ ಇದೇ ಕ್ಲಾಸು ಇದಕ್ಕೇನೆ ಹೋಗ್ಬಿಡ್ತದೆ. ಬೇಕಾದ್ರೆ ನಾವು ಅದನ್ನು ಓಕೆ, ನೀವು ಅದು ಓದ್ಕೊಳ್ಳಿ. ಅದು ಹೆಂಗೆ ಉಸಿಯ ಮಾಡಿರುವ ತಪ್ಪು, ಅವ್ರಿಗೆ ಕುಷ್ಠ ಬಂತು. ಸೊ ಅವ್ರಿಗೂ ವಾಯ್ಸ್ ಏನಾಯ್ತು, ಇದೇ ತರ ದೇವರು ಕುಷ್ಠ ಕೊಟ್ಬಿಟ್ಟು. ಈಗ ಈ ಕುಷ್ಠ ಅಂತ ಹೇಳೋದು ಸಾವಿಗೆ ಹೋಗ್ಯವಾಗಿರೋದು, ಸಾವು ಸಮ. ಅದು ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡೋಕ್ಕಾಗಲ್ಲ. ಅವರನ್ನು ಬೇರೆ ಒಂದು ಜಾಗಕ್ಕೆ ಕಳಿಸ್ಬಿಟ್ರು. ಅಲ್ಲಿ ಆ ತಗ್ಗಲ್ಲಿ ಇರ್ಬೇಕು ಅವರು. ಅಲ್ಲ ಒಂದು ಮನೆಯೆಲ್ಲ ಮಾಡ್ಕೊಟ್ಬಿಟ್ರು ಅವರು, ಜನ ಸೇರಿ. ಅವ್ರು ಒಳ್ಳೆ ಅರಸ ಅಂತ ಹೇಳಿ. ಆಗ ರಾಜ್ಯದಲ್ಲಿ ರಾಜ ನಡೆಸೋಕೆ ಸಿಂಹಾಸನ ಯಾರು ಇರಲ್ಲ. ಆಗ ಏನ್ ಮಾಡಿದ್ರು, ಉಸಿಯದು ಮಗ, ಆ ಮಗನ ಎತ್ತು ಕೂರಿಸ್ಬಿಟ್ರು. ಐ ಥಿಂಕ್ ನಾವು ಅದನ್ನು ಸ್ವಲ್ಪ ಉಸಿಯ, ಸೊ ಈ ಉಸಿಯದು ತಪ್ಪು. ಸೊ ಉಸಿಯ 2 ವರ್ಷ 15 ಓವರ್ಲ್ಯಾಪಿಂಗು ಮತ್ತು ತಪ್ಪು, ಅದನ್ನು ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳೋಣ. ಅದಕ್ಕೆ 2 ವರ್ಷ 15 1. ಇಸ್ರಾಯೇಲ್ಯರ ಅರಸನಾದ ಯೆರೋಬಾಮನ ಆಳಿಕೆಯ 27ನೇ ವರ್ಷದಲ್ಲಿ ಅಮಚ್ಯನ ಮಗನಾದ ಅಜರ್ಯನು ಯೆಹೂದದ ಇಲ್ಲಿ ಅರಸನಾದನು. ಅಜರಿಯ ಅಂತ ಹೇಳಿರೋದು ಉಸಿಯಾದ ಇನ್ನೊಂದು ಹೆಸರು. ಅಜರಿಯ ಅವರು ಎಷ್ಟು ವಯಸ್ಸಿತ್ತು, ಬರೀ 16 ವಯಸ್ಸಿದೆ ಅಲ್ವಾ. ನೆಕ್ಸ್ಟ್ ವಾಕ್ಯ, ಇವನು ಪಟ್ಟಕ್ಕೆ ಬಂದಾಗ 16 ವರ್ಷದವನಾಗಿದ್ದು. ಓಕೆ, ಸೊ ಬರೀ 16 ವಯಸ್ಸಿದೆ. ಈಗ ಇದು ನಾವು ಕ್ಯಾಲ್ಕುಲೇಷನ್ ಮಾಡೋಕೆ ನಮ್ಗೆ ಇದಾಗ್ತದೆ. ಈಗ 32ನೇ ವಾಕ್ಯ, 32 ಇಸ್ರಾಯೇಲ್ಯರ ಅರಸನು ರೆಮಲ್ಯನ ಮಗನು ಆದ ಪೆಕಹನ ಆಳಿಕೆಯ 2ನೇ ವರ್ಷದಲ್ಲಿ ಯಹೂದದ ರಾಜನಾದ ಉಜ್ಜಿಯನ ಮಗ ಯೋತಾಮನು. ಇಲ್ಲಿ ಉಜ್ಜಿ ಅಂತ ಹಾಕಿದ್ದಾರೆ. ಸೊ ಮೇಲೆ ಅಜರಿ ಅಂತ ಹಾಕಿದ್ರು, ಇಲ್ಲಿ ಉಜ್ಜಿ ಅಂತ ಹಾಕಿದ್ದಾರೆ. ಸೇಮ್, ಬೇರೆ ಏನಿಲ್ಲ. ಒಂದೇ ಅರಸನಿಗೆ 2 ಹೆಸರು ಇತ್ತು, ಒಂದು ಅಜರಿಯ, ಒಂದು ಉಜ್ಜಿಯ. ಸೊ ಉಜ್ಜಿಯನ ಮಗ ಆಳ್ವಿಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವನು ಪಟ್ಟಕ್ಕೆ ಬಂದಾಗ 25 ವರ್ಷದವನಾಗಿದ್ದನು. ಓಕೆ, 25 ವಯಸ್ಸಿದೆ. ಸೊ ಈ ಉಜ್ಜಿಯನು ಎಂತ ಅರಸ ಅಂತ ಈಗ ಅಲ್ಲಿ ಓದಿ ಬದರ್ 3ನೇ ವಾಕ್ಯ, 2 ವರ್ಷ 15 3.
ಇವನು ತನ್ನ ತಂದೆಯಾದ ಅಮಚ್ಯನಂತೆ ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿ ನಡೆದನು. ಹ್ಮ್ ಆದರೆ ಇವನ ಕಾಲದಲ್ಲಿಯೂ ಪೂಜಾ ಸ್ಥಳಗಳು ತೆಗೆಯಲ್ಪಡಲಿಲ್ಲವಾದ್ದರಿಂದ ನೋಡಿದ್ರೆ ಹಾಗಾದ್ರೆ ಏನು, ಸಾಲಮೋನು ಮಾಡಿರುವ ಪೂಜಾ ಸ್ಥಳಗಳಿತ್ತು ನೋಡಿ, ತಪ್ಪಾಗಿರೋ ಪೂಜಾ ಸ್ಥಳಗಳು, ಅದು ಮಾತ್ರ ತೆಗೆದಿಲ್ಲ ಅಂತೆ. ಆಮೇಲೆ ಇನ್ನೊಂದು ದೊಡ್ಡ ತಪ್ಪಿದೆ, ಅದೇನಂದ್ರೆ ಅರಣ್ಯದಲ್ಲಿ ಮೋಸ ಮಾಡಿರೋ ಒಂದು ಸರ್ಪ ಇದೆ ನೋಡಿ, ಅದು ಇದೆ, ಅದನ್ನು ತೆಗೆದಾಕಿಲ್ಲ. ತುಂಬಾ ಜನ ತೆಗೆದಾಗ ಅದು ಯಾರೋ ಒಬ್ರು ತೆಗೆದಾಕ್ತಾರೆ, ಅದು ಇತ್ತಂತೆ, ಅದು ಯಾರು ತೆಗೆದಾಕೋಕ್ ಬಿಟ್ಟಿಲ್ಲ, ಅದನ್ನು ಭಯ. ಸೊ ಅದೆಲ್ಲ ತಪ್ಪಾಗ್ಬಿಡುತ್ತಂತೆ ದೇವ್ರ ಜನರಿಗೆ. ಈಗ ಸಾಲಮೋನ್ ಮಾಡಿರೋ ತಪ್ಪುನೇನಾಯ್ತು, ಆ ಪೂಜಾ ಸ್ಥಳ ಹಂಗೆ ಬಿಟ್ಬಿಟ್ರು. ಅದನ್ನು ಬಿಟ್ಟು ಅಜರ್ಯ ಬೇರೆ ಕೆಲವು ಒಳ್ಳೆ ವಿಷಯಗಳೆಲ್ಲ ಅವ್ರ ಅಪ್ಪ ಹಾಗೆ. ಹಂಗಾದ್ರೆ ಈ ಸಾಲಮೋನ್ ಬಂದಿರೋ ತಪ್ಪುಗಳು ಕೆಲವು ಅರಸರುಗಳು, ಆಸ ಇಂಥವರೆಲ್ಲ, ಯೆಹೋಷಾಫಾತು, ಇವರೆಲ್ಲ ಸ್ವಲ್ಪ ಬಂದು ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಡು ಬಂದ್ರು ಈ ಕಾಲದಲ್ಲಿ. ಅದರಲ್ಲಿ ಅಜರ್ಯನು ಒಬ್ರು, ಇವರು ಬಂದು ಸ್ವಲ್ಪ ಕರೆಕ್ಷನ್ ಮಾಡಿದ್ದಾರೆ. ಆಮೇಲೆ ಅಜರ್ಯ ಬಗ್ಗೆ ಇರೋದು ದೇವರ ಮಾತು ಕೇಳ್ಕೊಂಡು ನಡೆದಿರೋ ಒಂದು ವ್ಯಕ್ತಿ. ಆಮೇಲೆ ಅವ್ರ ಮಗ ಯೋತಾಮ್. ಈ ಯೋತಾಮ್ ಕಾಲದಲ್ಲಿ, ಅಜರ್ಯ ಕಾಲದಲ್ಲೆಲ್ಲನೇ ನಮ್ಮ ಪ್ರವಾದಿಯಾಗಿರುವ ಯೆಶಯ ಇದ್ದಿರೋದು. ಇವರೆಲ್ಲ ಮಾತು ಕೇಳ್ಕೊಂಡೇ ಅವ್ರು ನಡೆಯೋದು ಈ ಅರಸರುಗಳು. ಹಾಗೇನಾಯ್ತು ಇಲ್ಲಿ, ಆಮೇಲೆ ನೀವು ನೋಡುವಾಗ 6ನೇ ವಾಕ್ಯದಲ್ಲಿ ಇವ್ರ ಕ್ರಿಯೆಗಳ ಬಗ್ಗೆ ಏನಿಲ್ಲ, ಒಂದೇ ವಾಕ್ಯ 5ನಲ್ಲಿ ಇದೆ, ಇವ್ರಿಗೆ ಕುಷ್ಠ ಬಂತಂತೆ. 5 ಓದ್ಲಾರ್ದ? ಯೆಹೋವನು ಇವನನ್ನು ಕುಷ್ಠ ರೋಗದಿಂದ ಬಾಧಿಸಿದನು. ಅಷ್ಟೇ ಆಯ್ತಾ. ಆಮೇಲೆ ಏನಾಯ್ತು, ಕುಷ್ಠ ಕೊಟ್ಬಿಟ್ರು ಇವ್ರಿಗೆ. ಸೊ ಏನಾಯ್ತು, ಕುಷ್ಠ ಬಂದು ಇವರು, ಈಗ ನಮ್ಗೆ ಗೊತ್ತು ಈ ಕುಷ್ಠದ ಬಗ್ಗೆನೇ ಒಂದು ಧರ್ಮಶಾಸ್ತ್ರ ಇದೆ, ಯಾಜಕ ಖಂಡ 13ರಲ್ಲಿ. ಹೌದು, ಯಾಜಕ ಖಂಡ 13ರಲ್ಲಿ ಕುಷ್ಠದ ಬಗ್ಗೆನೇ ಕುಷ್ಠ ಬಂದ್ರೆ ಏನಾಗ್ಬೇಕು, ಒಂದು ವ್ಯಕ್ತಿ ಅವ್ರು 7 ದಿವಸ ಮನೆ ಬಿಟ್ಟು ಹೊರಗೆ ವಾಸ ಮಾಡಬೇಕು. ಒಂದೇನೋ ಗುಳ್ಳೆ ತರ ಬಂತು, ಅದು ವಾಸಿ ಆಗಿಲ್ಲ. ಆಗ ಯಾಜಕರು, ಮಹಾಯಾಜಕನ ಬಂತು, ಅದನ್ನ ನೋಡ್ಬಿಟ್ಟು ಅದು ವಾಸಿ ಆಗಿದ್ರೆ 1 ವಾರದಲ್ಲಿ ಕುಷ್ಠ ಅಲ್ಲ, ಅದು ಕುಷ್ಠ ಅಂತ ಇದು ಮಾಡಲ್ಲ. ಬಟ್ ಅದು ವಾಸಿ ಆಗಿಲ್ಲ, ಇನ್ನು ಅಕ್ಕಪಕ್ಕ ಸ್ವಲ್ಪ ಜಾಸ್ತಿ ಆಯ್ತು. ಆಮೇಲೆ ಇನ್ನೂ ಸ್ವಲ್ಪ ಟೆಸ್ಟಿಂಗ್ ಇದೆ, ಆಗಿದ್ಮೇಲೆ ಅದು ಕುಷ್ಠ ಅಂತ ಅದು ಇನ್ನೂ ಜಾಸ್ತಿ ಆಗ್ತಾನೆ ಇದೆ. ಆಮೇಲೆ ಏನು ಮಾಡ್ಬಿಡ್ತಾರೆ, ಸ್ಥಿರವಾಗಿ ಇವರು ದೇಶದೊಳಗೆ ಬರೋಕ್ಕಾಗಲ್ಲ, ಇವರನ್ನು ಊರಿಂದ ದೂರ ಮಾಡಿಬಿಡ್ತಾರೆ, ಊರೊಳಗೆ ಸೇರ್ಸಲ್ಲ ಇವರನ್ನು. ಸೊ ಆ ಥರ. ಹಂಗಾದ್ರೆ ಬದುಕಿನ್ನು ಸತ್ತೋಗಿರೋ ಥರನೇ ಈ ಕುಷ್ಠ ಅಂತ ಇರುವ ಒಂದು ಕಾಯಿಲೆ. ಸೊ ಈ ಅರಸನಿಗೆ ಕೊನೆಗೆ ಕುಷ್ಠ ಬಂತು ನೋಡಿ. ಒಳ್ಳೆ ಕಾರ್ಯಗಳು ಪ್ರಾರಂಭ ಮಾಡಿರೋ ಅರಸ, ನಾನು ಅದೇ ಹೇಳಿದ್ರೆ, ಈ ದಾವೀದ್ಗೊಂದು ತಪ್ಪು ಬಂತು, ಅದು ಅಹಂಕಾರ ಅಲ್ಲ, ಅದು ಭಯದಲ್ಲಿ ಬಂದಿರೋದು ದೇವ್ರ ನ್ಯಾಯವಾಗಿ ತೀರ್ಪು ಮಾಡೋದು. ಬಟ್ ಉಸಿಯಾಗ ಬಂದಿರೋದು ಏನಂತ ನೋಡಬೇಕು. ಉಸಿಯಾಗೆ ರಾಜ್ಯದ ಮೇಲೆ ಇರೋ ಭಯಕ್ಕೆ ಬಂತ, ಇಲ್ಲ ರಾಜ್ಯದಲ್ಲಿರುವ ಅಹಂಕಾರಕ್ಕೆ ಬಂತಂತ ನೋಡ್ಬೇಕು. ನಾನು ರಾಜ್ಯದ ಆ ಥರ ಬಂತಂತ ನೋಡ್ಬೇಕು. ಒಳ್ಳೇದಾಗಿ ಪ್ರಾರಂಭ ಮಾಡಿಬಿಟ್ಟು ಕುಷ್ಠ ಊರಿಂದ ದೂರ ಮಾಡಿಬಿಟ್ರು, ಅವ್ರು ತೀರೋಗ್ಬಿಟ್ರು. ಮತ್ತು ಅವ್ರ ಮಗ ಏನಾಯ್ತು, ದ ರೆಸ್ಟ್ ಆಕ್ಟ್ ಆಫ್ ದ ಅಸಾರಿ ಅಂತ ಹೇಳ್ಬಿಟ್ಟು ಅವ್ರ ಮಗ ಏನಾಗ್ತಾರೆ ನೋಡಿ. 7ನೇ ವಾಕ್ಯ, ಅಜಾರಿಯ ಉಜಿಯ ಅಜಾರಿಯ ಒಂದಂತ ನೋಡೋಕೆನೆ ನಾವು 32 ಬೇರೆ ತರ ಬಂತು ಅಲ್ವಾ. ಈಗ 7ರಲ್ಲಿ ನೋಡಿ, ಅವನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ದಾವೀದನ ನಗರದೊಳಗೆ ರಾಜ ಕುಟುಂಬದ ಸ್ಮಶಾನ ಭೂಮಿಯಲ್ಲಿ ಸಮಾಧಿ ಮಾಡಿದರು. ಅವನಿಗೆ ಬದಲಾಗಿ ಅವನ ಮಗನಾದ ಯೋತಾಮನು ಅರಸನಾದನು. ನೋಡಿದ್ರ, ಯಾರ ಮಗ? ಅಜಾರಿಯ ಮಗ ಯೋತಾಮು. ನಾವು 32 ಏನು ಓದಿದ್ದೀವಿ, ಯೋತಾಮ್ ಉಜಿಯನ ಮಗ ಅಂತ. ಹಾಗಾದ್ರೆ ಅಜಾರಿಯ ಮತ್ತು ಉಜಿಯ ಒಬ್ಬರದೇ ಹೆಸರು. ಸೊ ಇವರು ಏನಷ್ಟು ದೊಡ್ಡ ತಪ್ಪು ಮಾಡಿಬಿಟ್ರು, ಅದು ನಾವು 2 ಪೂರ್ವವೃತ್ತಾಂತ 16ನೇ ಅಧ್ಯಾಯದಲ್ಲಿ ನೋಡ್ಬೋದು. ಸ್ಟಾರ್ಟಿಂಗ್ ಇದೆ ನೋಡು. 16 2 ಪೂರ್ವವೃತ್ತಾಂತ 26 26ನೇ ಚಾಪ್ಟರ್. ಅನಂತರ ಎಲ್ಲಾ ಯಹೂದ್ಯರು ಕೂಡಿ 16 ವರ್ಷದವನಾಗಿದ್ದ ಉಜ್ಜೀಯನನ್ನು ಅವನ ತಂದೆಯಾದ ಅಮಚ್ಯನಿಗೆ ಬದಲಾಗಿ ಅರಸನನ್ನಾಗಿ ಮಾಡಿದರು. ಉಜ್ಜಿಯನ ಮಗ
ಅವನ ಮಗನ್ನು ಸ್ಥಾಪನೆ ಮಾಡಿದ್ರು. ಯಾರನ್ನು? ಯೋತಾಮನ್ ಮಾಡಿರ್ತಾರಲ್ವಾ. ಉಜ್ಜಿಯ ಮಗ ಯಾರು? ಯೋತಾಮನ್. ನಾವು ಓದಿರೋದೇ. ಓದಿ 26 ಈಗ ಸ್ಟಾರ್ಟ್ ಮಾಡಿ. ಅರಸನು ಪಿತೃಗಳ ಬಳಿಗೆ ಸೇರಿದ ಮೇಲೆ ಇವನು ಏಲೋತ್ ಪಟ್ಟಣದಲ್ಲಿ ತಿರುಗಿ ಯೆಹೂದ ರಾಜ್ಯಕ್ಕೆ ಸೇರಿಕೊಂಡು ಭದ್ರಪಡಿಸಿದನು. ಉಜ್ಜಿಯನು ಪಟ್ಟಕ್ಕೆ ಬಂದಾಗ 16 ವರ್ಷದವನಾಗಿದ್ದನು. ಸಾರಿ, ಉಜ್ಜಿಯನ್ ಈಗ ಪಟ್ಟಕ್ಕೆ ಬರ್ತಾ ಇರೋದು. ಆಗ ಫಸ್ಟ್ ನಾವು ಉಜ್ಜಿಯನು 16, ಇಲ್ಲೂ 16 ವಯಸ್ಸು. ಅವನು ಯೆರೂಸಲೇಮಿನಲ್ಲಿ 52 ವರ್ಷ ಆಳಿದನು. 52 ವರ್ಷ. ಈಗ ದಾವೀದು, ಸಾಲೊಮೋನು ಇವರೆಲ್ಲ ಆಳ್ವಿಕೆ ಮಾಡಿದ್ರು ಬರೀ 40. ಈಗ ನಮ್ಗೆ ಇವರಿಬ್ರು ಮಾತ್ರ ಏನಾಗಿದ್ದಾರೆ? 40 ದಾಟಿದ್ದಾರೆ. ಒಂದು ಉಸಿಯ 40 ದಾಟಿದ್ದಾರೆ, ಒಂದು ಮನುಷ್ಯ 40 ದಾಟಿದ್ದಾರೆ. ಈ ಕಾರಣ ನಾವು ಹೋಗ್ತಾ ಇರೋದು ಏನಕ್ಕೆ 40 ದಾಟ್ಬಿಟ್ರು? ಅದು ಹೆಂಗೆ? ದಾವೀದಿಗೆ ಕೊಡದೇ ಇರುವ ಕಾಲಗಳು ದೇವ್ರು ಯಾಕೆ ಇವ್ರು ಕೊಟ್ಬಿಟ್ರು? ಒಂದು ಸಂಪೂರ್ಣ ಕಾಲ ಅಂತ ಹೇಳೋದು 40. ಸೊ ಹಿಜ್ಕೀಯಗೂ ಆಕ್ಷನ್ 40 ಬಂತು. ಬಟ್ ಈಗ ನಾವು ನೋಡುವಾಗ ಒಬ್ಬರಿಗೆ 55 ಬರ್ತಾ ಇದೆ, ಒಬ್ಬರಿಗೆ 52 ಬರ್ತಾ ಇದೆ. ಸೊ ಆ ಕಾರಣಗಳು ನೋಡ್ತಾ ಇದೀವಿ. ಮತ್ತು ಜೊತೆಲಿ ಉಜಿಯ ತಪ್ಪನ್ನು ನೋಡ್ತಾ ಇದೀವಿ. ಸೊ ಈ ಉಜಿಯ ಏನ್ ಮಾಡಿದ್ರಂತೆ? ಯೆರೂಸಲೇಮಿನವಳಾದ ಯೆಕೊಲ್ಯ ಎಂಬಾಕೆಯು ಅವನ ತಾಯಿ. 4ನೇ ವಾಕ್ಯ. ಅವನು ತನ್ನ ತಂದೆಯಾದ ಅಮಚ್ಯನಂತೆ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ದೇವಭಕ್ತಿಯನ್ನು ಬೋಧಿಸುತ್ತಿದ್ದ ಜಕರ್ಯನ ಜೀವಮಾನದಲ್ಲಿ ಅವನು ದೇವರನ್ನು ಅವಲಂಬಿಸಿಕೊಂಡಿದ್ದನು. ಹೀಗೆ ಅವಲಂಬಿಸಿದ್ದ ಕಾಲದಲ್ಲೆಲ್ಲ ದೇವರಾದ ಯೆಹೋವನು ಅವನನ್ನು ಅಭಿವೃದ್ಧಿಗೆ ತಂದನು. ಓಕೆ, ಅವ್ರ ಜೊತೆಲಿ ಇದ್ದಿರೋದು ಯಾರು? ಪ್ರವಾದಿ ಜಕರ್ಯ. ಅವ್ರ ಜೊತೆಲಿ ಅವಾಗ ಇದ್ದಿರೋದು ಜಕಾರ್ಯ ಅಂತ ಪ್ರವಾದಿ ಇದ್ದಿದ್ದಾರೆ. ಯಾಕೆ? ಹಾಗಾದ್ರೆ ಅವ್ರಿಗೆ ಸತ್ಯ ಹೇಳ್ಕೊಟ್ಟಿರೋದು ಅವಾಗ ಜಕಾರ್ಯ ಅಂತ ಪ್ರವಾದಿ. ಈಗ ಇದು ಮೈಂಡಲ್ಲಿ ಇಟ್ಕೊಳ್ಳಿ. ಉಜಿಯಾಗೆ ಸ್ಟಾರ್ಟಿಂಗ್ ಅಲ್ಲಿ ತಪ್ಪು ಮಾಡೋಕ್ ಮುಂಚೆ ಉಜಿಯಾಗೆ ಸತ್ಯ ಹೇಳ್ಕೊಟ್ಟು ದೇವರು ನಡೆಸಿರೋ ಪ್ರವಾದಿ ಹೆಸರು ಜಕಾರ್ಯ ಅಂತ. ಸೊ ಸತ್ಯ ಹೇಳ್ಕೊಂಡು ಬರುವಾಗ ಉಜಿಯಾಗೆ ಭಕ್ತಿ ಬೆಳೆದಿದೆ. ಅದೇನ್ ಮಾಡಿದ್ರು ಅವರು? ಅವನು ಫಿಲಿಸ್ಟಿಯರ ಮೇಲೆ ಯುದ್ಧ. ಅವ್ರು ಆಸ್ ಲಾಂಗ್ ಇಸ್ ಸಾಟ್ ದ ಲಾರ್ಡ್, ಆ ಒಂದು ಲೈನು. ಜಕರ್ಯನು ಜೀವಮಾನದಲ್ಲಿ ಅವನು ದೇವರನ್ನು ಅವಲಂಬಿಸಿಕೊಂಡಿದ್ದರಿಂದ ಹೀಗೆ ಅವಲಂಬಿಸಿದ್ದ ಕಾಲದಲ್ಲೆಲ್ಲ ದೇವರಾದ ಯೆಹೋವನು ಅವನನ್ನು ಅಭಿವೃದ್ಧಿಗೆ ತಂದನು. ಹಾಗಾದ್ರೆ ಜಕಾರ್ಯ ಅಂತ ಪ್ರವಾದಿಯ ಜೀವಕಾಲ ಅರ್ಥ ಮಾಡ್ಕೊಳ್ಳಿ. ಉಸಿಯ ಅರಸನ ಕಾಲದಲ್ಲಿ ವಯಸ್ಸಾಗಿರೋ ಒಂದು ಪ್ರವಾದಿ ಜಕಾರ್ಯ. ಅವ್ರು ಬದುಕಿರೋ ಕಾಲವೆಲ್ಲ ಉಜಿಯ ತಪ್ಪೇ ಮಾಡಿಲ್ಲ. ಅವ್ರು ಜೀವಂತವಾಗಿರುವಾಗ ಉಜಿಯ ಒಳ್ಳೆ ಮಾರ್ಗದಲ್ಲಿ ನಡೆದ್ರಂತೆ. ಒಳ್ಳೆ ಮಾರ್ಗದಲ್ಲಿ ನಡೆದು ಏನ್ ಮಾಡಿದ್ರು? ಅವ್ರು ಏನೇನ್ ಕಾರ್ಯಗಳು ಕೈ ಮುಟ್ಟಿದ್ರು ದೇವರು ಅದನ್ನೆಲ್ಲ ಅವ್ರಿಗೆ ಸಂಪೂರ್ಣ ಮಾಡಿಕೊಟ್ರು. ಆಯ್ತಾ? ಯಾರ ಕಾಲದಲ್ಲಿ? ಜಕಾರ್ಯ ಕಾಲದಲ್ಲಿ. ಈಗ ನಮ್ಗೆ ಗೊತ್ತು ಜಕಾರ್ಯದ ಜೀವಕಾಲವಲ್ಲ ಅಲ್ವಾ? ಹಾಗಾದ್ರೆ ಏನರ್ಥ? ಜಕಾರ್ಯ ತೀರೋಗ್ಬಿಟ್ರು. ಈಗ ಉಸಿಯಾಗೆ ಹೇಳ್ಕೊಡೋದಕ್ಕೆ ಪ್ರವಾದಿಗಳು ಅವ್ರು ಯಾರನ್ನು ಕೇಳಲ್ಲ. ಈಗ ನೆಕ್ಸ್ಟ್ ಬರೋ ಪ್ರವಾದಿಗಳು ಮಾತು ಕೇಳಲ್ಲ. ಅದು ಎಲ್ಲ ಅರಸರಿಗಿರೋ ಒಂಥರ ಅಹಂಕಾರ ಇದು. ಕಾರಣ ಪ್ರವಾದಿ ಅರಸ. ಈಗ ಪ್ರವಾದಿ ಹೋಗ್ಬಿಟ್ರು, ಈಗ ಬೇರೆ ಯಾರಿದಾರೆ ನನಗೆ ಹೇಳ್ಕೊಡೋಕ್ಕೆ? ಪ್ರವಾದಿ ಹೋಗ್ಬಿಟ್ರೆ ನಾನೇ ನೆಕ್ಸ್ಟು. ಸೊ ಅದು ಉಜಿಯಾಗೆ ಬಂತು ತಲೆ ಒಳಗೆ. ಸೊ ಉಜಿಯ ಈಗ ಏನೇನು ಮಾಡೋಕೆ ಸ್ಟಾರ್ಟ್ ಮಾಡಿದ್ರು? ಯಾವಾಗ? ಆ ಪ್ರವಾದಿ ಇರುವಾಗ ಉಜಿಯ ಮಾಡಿರೋ ಲಿಸ್ಟ್ ಈಗ ಹೇಳ್ತಾ ಇರೋದು. ಪ್ರವಾದಿ ಹೋಗಿದ್ಮೇಲೆ ಏನಾಯ್ತು ಆಮೇಲೆ ನೋಡೋಣ. ಸೊ ಈಗ ಪ್ರವಾದಿ ಇರುವಾಗ ನೋಡಿ ಏನೇನ್ ಮಾಡಿದ್ರು. ಅವನು ಫಿಲಿಸ್ಟಿಯರ ಮೇಲೆ ಯುದ್ಧಕ್ಕಾಗಿ ಹೊರಟು ಗತ್ ಊರು, ಯಬ್ನೆ, ಅಷ್ಟೋದ್ ಎಂಬ ಪಟ್ಟಣಗಳ ಗೋಡೆಗಳನ್ನು ಕೆಡವಿಬಿಟ್ಟು ಅಷ್ಟೋದಿನ ಮತ್ತು ಫಿಲಿಸ್ಟಿಯರ ಪ್ರಾಂತ್ಯಗಳಲ್ಲಿ ಪಟ್ಟಣಗಳನ್ನು ಕಟ್ಟಿಸಿದನು. ನೋಡಿದ್ರ ಯಾವ ಅಧಿಕಾರ ದಾವಿದ್ ಕಾಲ ಮುಗಿದ್ಮೇಲೆ ಸಾಲಮೋನ್ ಕಾಲ ಆಗಿದ್ಮೇಲೆ ಕೈ ಬಿಟ್ಟು ಹೋಯ್ತು ನೋಡಿ, ರೆಹೋಬೋಮ್ ಕಾಲದ ಕೈಯಿಂದ. ಈಗ ನಿಧಾನಿಗೆ ಕೆಲವು ಕರ್ಸರ್ಗಳು ಏನ್ ಮಾಡ್ತಿದಾರೆ, ಅದನ್ನು ವಾಪಸ್ ಹಿಡಿತಾ ಇದಾರೆ ಪವರ್. ಆಗ ಇವ್ರು ದೇವರಿಗೆ ವಿಧೇಯರಾಗಿ ನಡೆದಿದ್ದಕ್ಕೆ ದೇವ್ರು ಏನ್ ಮಾಡ್ತಿದ್ದಾರೆ? ಉಸಿಯ ಜೊತೆಯಲ್ಲಿದ್ದಾರೆ. ಉಸಿಯಾಗಿ ಸಪೋರ್ಟ್ ಮಾಡೋದು ಯಾರು? ಜಕಾರ್ಯ ಪ್ರವಾದಿ. ಆಗ ಉಸಿಯ ಅರಸ ಮೇಲ್ ಹೋಗ್ತಾ ಇದ್ದಾರೆ ನೋಡಿ. ಫಿಲಿಸ್ತಿಯರೆಲ್ಲ ಅನ್ಯ ಜನರು. ಗಾತು ಆ ಊರು ಫಿಲಿಸ್ತಿಯರು 5 ಪಟ್ಟಣಗಳಿದೆ, 5 ಹಿಡಿದುಬಿಟ್ರು. ಅವರು ಹಿಡಿದುಬಿಟ್ಟು ಅದಕ್ಕೆ ಮುಖ್ಯಸ್ಥರಾಗ್ಬಿಟ್ರು. ನೆಕ್ಸ್ಟ್ ಫಿಲಿಸ್ಟಿಯರೊಡನೆ ಗೂರ್ ಬಾಲಿನಲ್ಲಿರುವ ಅರೇಬಿಯರೊಡನೆಯೂ ಮೆಗೂನಿಯರೊಡನೆಯೂ ಯುದ್ಧ ಮಾಡುವಾಗ ಅವನಿಗೆ ದೇವರ ಸಹಾಯವು ದೊರೆಯಿತು. ನೋಡಿದ್ರ ಅರೇಬಿಯಾ, ಸೌದಿ ಅರೇಬಿಯಾ, ಅರಬ್ ಊರಲ್ಲಿರೋರು, ಇಸ್ಮಾಯಿಲ್ ಹೋಗಿರೋ ಜಾಗ, ಮತ್ತು ಇನ್ನು ಬೇರೆ ಊರೆಲ್ಲ ದೇವ್ರ ಸಹಾಯ ಮಾಡ್ಕೊಂಡು ಏನಾಯ್ತು, ಇವ್ರ ಮೇಲೆ ಹೋಗ್ತಾ ಇದ್ದಾರೆ. ಇನ್ನು ಅರಸರುಗಳಿಗೆ ಅರಸನಾಗ್ತಾ ಇದ್ದಾರೆ, ಅನ್ಯ ಜನರಿಗೆ, ಸ್ವಂತ ಜನ ಅಲ್ಲ. ಆಗ ಏನಾಯ್ತು? ಅಮೋರಿಯರು ನೆಕ್ಸ್ಟ್ 8. ಅಮ್ಮೋನಿಯರು ಉಜ್ಜಿಯನಿಗೆ ಕಪ್ಪವನ್ನು ಕೊಡುವರಾದರು. ಅವನು ಅಧಿಕ ಬಲವುಳ್ಳವನಾಗಿದ್ದರಿಂದ ಅವನ ಹೆಸರು ಐಗುಪ್ತದ ಮೇರೆವರೆಗೂ ಹಬ್ಬಿತು. ನೋಡಿದ್ರ ಈಗ ಉಸಿ ಹೆಸರು ಏನಾಯ್ತು?
ಪ್ರಬಲವಾಯಿತು. ಆ ಊರಲ್ಲಿ ಈಗ ಉಸಿಯ ಏನಕ್ಕೆ ತಪ್ಪು ಮಾಡಿದೆ ಅಂತ ನೋಡ್ತಾ ಇದೀವಿ. ನಾನು ಇದು ಮಾಡ್ಬೇಕಾ ಅಂತ ಇದಕ್ಕೆ ಸ್ಟಾರ್ಟಿಂಗ್ ಸ್ವಲ್ಪ ಇದು ಮಾಡಿ, ಬಟ್ ಈಗ ನನಗೆ ಅದು ಮಾಡೋದು ಒಳ್ಳೇದು ಅನ್ಸೇ ನಾನು ತಿರ್ಗಾ ವಾಪಸ್ ಬಂದಿರೋದು. ಅದಕ್ಕೆ ಒಂದು ವೇಳೆ ನಾನು ಸಮಯ ಜಾಸ್ತಿ ತಗೊಳ್ತಾ ಇದ್ದೀನಿ, ಸಬ್ಜೆಕ್ಟ್ ಬಿಟ್ಟು ಸರಿ ಹೇಳೋಣ, ಇಲ್ಲಿ ಬಿಟ್ಟು ನಾವು ಬೇರೆ ಎಲ್ಲಿ ಹೇಳೋದು ಅಂತಾನೆ ನಾನು ಈಗ ಡೀಟೇಲ್ ಮಾಡೋಕೆ ಬಂದಿರೋದು. ಈಗ ಮನ್ಸು ಮಾಡಿದೆ. ಸರಿ, ಈಗ ಏನಾಯ್ತು, ಈಗ ಅವರು ದೇವ್ರವ್ರ ಜೊತೆಯಲ್ಲಿದ್ದರು, ಅವ್ರನ್ನು ಉನ್ನತ ಸ್ಥಾನಕ್ಕೆ ತಗೊಂಡು ಬಂದರು. ಜಕಾರಿ ಅಂತ ಪ್ರವಾದಿ ಜೊತೆಯಲ್ಲಿದ್ದಾರೆ ಹೇಳ್ಕೊಡೋಕೆ. ದೇವ್ರ ಮೇಲೆ ಭಕ್ತಿ ಇತ್ತು, ದೇವ್ರನ್ನ ಬಿಟ್ಟು ಯಾವ ಕೆಲಸ ಮಾಡ್ತಾ ಇಲ್ಲ. ಈ ಸ್ಥಾನ ಎಲ್ಲ ಸಿಕ್ಕಿರೋ ದೇವ್ರ ಸಹಾಯದಿಂದ ಅಂತ ಗೊತ್ತಾಯ್ತು. ನೆಕ್ಸ್ಟ್ ನೋಡಿ ಈಗ ಏನೇನ್ ಮಾಡಿದ್ರು ಯೆರೂಸಲೇಮ್ ಒಳಗೆ. ಅವನು ಯೆರೂಸಲೇಮಿನಲ್ಲಿ ಮೂಲೆ ಬಾಗಲು, ತಗ್ಗಿನ ಬಾಗಲು, ಗೋಡೆ ತಿರುಗುವ ಭಾಗ ಇವುಗಳ ಮೇಲೆ ಬುರುಜುಗಳನ್ನು ಕಟ್ಟಿಸಿದನು. ನೋಡಿದ್ರ, ಯೆರೂಸಲೇಮ್ ಅನ್ನು ಸೇಫ್ಟಿ ನಗರ ಮಾಡ್ಬೇಕು. ಯಾರು ಅಷ್ಟು ಬೇಗ ಯೆರೂಸಲೇಮ್ ಒಳಗೆ ನುಗ್ಗಕ್ಕಾಗಲ್ಲ. ಅದೇ ಗೋಪುರಗಳು, ವಾಚ್ ಟವರ್ಗಳು ಎಲ್ಲ ಸುತ್ತು ಕಟ್ಬಿಟ್ರು. ಸ್ಟ್ರಾಂಗ್ ದೇಶ ಮಾಡ್ಬಿಟ್ರು ಯೆರೂಸಲೇಮ್ ಅನ್ನು. ಅವನಿಗೆ ಇಳಕಲಿನ ಪ್ರದೇಶಗಳಲ್ಲಿಯೂ ತಪ್ಪಲ ಸೀಮೆಗಳಲ್ಲಿಯೂ ಅಲ್ಲದೆ ಅಡವಿಯಲ್ಲಿಯೂ ಪಶುಗಳ ದೊಡ್ಡ ಮಂದೆಗಳಿದ್ದರಿಂದ ಆ ಅಡವಿಯಲ್ಲಿ ಬುರುಜುಗಳನ್ನು ಕಟ್ಟಿಸಿ ಹಲವು ಬಾವಿಗಳನ್ನು ತೋಡಿಸಿದನು. ಓಕೆ, ಸೊ ಎಲ್ಲ ಕಡೆ ಮನುಷ್ಯನ್ ಕಳಿಸಿ ಫೇಮಸ್ ಆಗ್ಬಿಟ್ರು. ಈಗ ಅಣ್ಣನ ಯಾಕೆ? ಇದಲ್ಲದೆ ಉಜ್ಜೀಯನಿಗೆ ಯುದ್ಧಕ್ಕೋಸ್ಕರ ಸೈನ್ಯವು ಇತ್ತು. ಲೇಖಕನಾದ ಯೆಗೀಯೇಲ್ ಇದೆಲ್ಲ ಮಾಡಕ್ಕೆ ಯಾರಿತ್ತು? ದೊಡ್ಡ ಸೈನಿಕರು ಇತ್ತು. ಈಗ ನಾವು ದಾವಿದ್ಗೆ ಹೇಳಿರೋದು ಏನಾಯ್ತು? ದಾವಿದ್ ಇದೇ ಪ್ರಯತ್ನ ಮಾಡಿರೋದು, ಬಟ್ ಅದು ಎಣಿಸದೆ ಮಾಡಿರ್ಬೇಕು. ಯೋಬ್ ಹೇಳಿರೋ ತರ ನೀನ್ ಎಣಿಸ್ಬೇಡ, ನೀನು ದೇವ್ರ ಗೊತ್ತು, ನೀನ್ ದೇವ್ರ ಹತ್ರ ಕೇಳು, ಮಾಡ್ಕೊಡ್ತಾರೆ ದೇವ್ರು. ಆಗ ಅದು ಇದೇ ತರ ದಾವಿದ್ಗೂ ಪ್ರವಾದಿಗಳಿದ್ರು. ನಾತಾನ್ ಇದ್ರು, ಗಾದ್ ಇದ್ರು. ಸೊ ದಾವಿದನ್ನು ಪ್ರವಾದಿ ಹತ್ರ ಕೇಳಿದ್ರೆ ಪ್ರವಾದಿಗಳು ಹೇಳ್ಕೊಟ್ಟಿರ್ತಾರೆ. ಆಗ ಏನಾಗ್ತದೆ, ಕೆಲವು ವಿಷಯಗಳು ದೇವ್ರಿಗೆ ಚಿತ್ತ ಇರಲ್ಲ. ಆಗ ಅರಸರುಗಳು ಪ್ರವಾದಿ ಹತ್ರ ಕೇಳಲ್ಲ. ಅದೇ ದಾವಿದ್ ಮಾಡಿರೋ ತಪ್ಪು. ಕಾರಣ ಪ್ರವಾದಿ ಹತ್ರ ಕೇಳಿದ್ರೆ ಪ್ರವಾದಿ ಹೋಗಿ ದೇವ್ರ ಹತ್ರ ಕೇಳ್ತಾರೆ. ದೇವರೇ, ದಾವಿದ್ ಹಿಂಗೆ ಹೇಳಿದ್ರು, ನಾನು ಏನ್ ಮಾಡ್ಲಿ, ನಾನು ಏನು ಉತ್ತರ ಕೊಡ್ಲಿ, ನೀನೇನ್ ಹೇಳ್ತಿದ್ದೆ ಅಂತ ದೇವ್ರ ಹತ್ರ ಕೇಳ್ಬಿಟ್ಟು ಹೋಗಿ ದಾವಿದ್ಗೆ ಹೇಳೋದು. ಈಗ ದಾವಿದ್ಗೆ ಗೊತ್ತಿರ್ತದೆ ಇಲ್ಲಿ ದೇವ್ರ ಸಹಾಯ ಮಾಡಲ್ಲ ಅಂತ. ಆಗ ಏನಾಗ್ತದೆ, ಪ್ರವಾದಿ ಹತ್ರ ಕೇಳಲ್ಲ. ಪ್ರವಾದಿ ಹತ್ರ ಕೇಳದೆ ಯೋಬ್ ಹತ್ರ ಹೇಳಿರೋದು, ಹೋಗಿ ಶಾರ್ಟ್ ಕಟ್ ಮಾಡುವಂತ. ಅದು ದಾವಿದ್ ಮಾಡಿರೋ ತಪ್ಪು. ಬಟ್ ದಾವಿದ್ ಈ ತಪ್ಪು ಮಾಡಕ್ಕೆ ದುರಹಂಕಾರನ, ಭಯನ, ಆಸೆ ನೋಡಿ. ಹಾಗೆ ಇಲ್ಲಿ ಏನಾಯ್ತು, ಇದೆಲ್ಲ ಮಾಡೋಕೆ ಸೈನಿಕರು ಬೇಕು ನಮ್ಗೆ. ಬಟ್ ಇಲ್ಲಿ ವಾಕ್ಯ ಏನಿತ್ತು, ಜಕರ್ಯ ಇರುವ ಕಾಲದಲ್ಲಿ ಜಕರ್ಯನ ಮಾತು ಕೇಳಿ ಯೆಹೋವನ ಭಕ್ತಿಯಲ್ಲಿ ಉಜ್ಜಿಯ ನಡೆದಿದ್ದಕ್ಕೆ ಉಜ್ಜಿಯ ಎಲ್ಲೆಲ್ಲಿ ಕೈ ಇಕ್ಕಿದ್ರು ದೇವರು ಅದನ್ನು ಸಹಾಯ ಮಾಡ್ಕೊಂಡೇ ಹೋದ್ರು. ಆಗೇನಾಯ್ತು, ಇಲ್ಲೆಲ್ಲ ಯುದ್ಧ ಮಾಡೋಕೆ ದೇವರು ಒಳ್ಳೆ ಸೈನಿಕರನ್ನು ಅವ್ರಿಗೆ ಕೊಟ್ಬಿಟ್ರು. ಇದೆಲ್ಲ ಒಳ್ಳೆ ವಿಷಯ. ಯಾರು ಮಾಡಿರೋದು? ಉಜ್ಜಿಯ. ಬಟ್ ನಮ್ಗೆ ಒಂದು ವಿಷಯ, ಒಂದು ಸತ್ಯ ಇದೇನು, ಜಕರ್ಯನ ಕಾಲದಲ್ಲಿ. ನೆಕ್ಸ್ಟ್ ಲೇಖಕನಾದ ಯೆಗೀಯೇಲ್ ಅಧಿಕಾರಿಯ 13 ಅವ್ರು ಬರ್ದಿರೋ ಲೆಕ್ಕ ನೋಡಿ ಎಷ್ಟು ಜನ ಅಂತ. ಇವರ ಕೈ ಕೆಳಗಿರುವ ಭಟರ ಸಂಖ್ಯೆಯು 3,07,500. ನೋಡಿದ್ರ, ಇಷ್ಟು ಸೈನಿಕರು ಎಕ್ಸ್ಟ್ರಾ ಬೇಕೀಗ. ಸೊ ಈಗ ದೇವರು ಸಹಾಯ ಮಾಡಿದ್ರು, ಬೇಕು ಅಂತ ಅನ್ಸುತ್ತು ದೇವ್ರಿಗೆ, ದೇವ್ರು ಕೊಟ್ಟರು. ದೇವ್ರ ಚಿತ್ತ, ಅದರಲ್ಲಿ ಭಕ್ತಿಯಾಗಿ ನಡೆಯೋ ಭಕ್ತರುಗಳು. ನೆಕ್ಸ್ಟ್ ಉಜ್ಜಿಯ ಏನ್ ಮಾಡ್ದ? 14. ಉಜ್ಜಿಯನು ಈ ಎಲ್ಲಾ ಸೈನ್ಯದವರಿಗೋಸ್ಕರ ಬೇಕಾದ ಗುರಾಣಿ, ಬರ್ಜಿ, ಶಿರಸ್ತ್ರಾಣ, ಕವಚ, ಬಿಲ್ಲು, ಕವಣೆಯ ಸಾಕು. ಹಾಗಾದ್ರೆ ಇವರಿಗೆ ಇದೇ ದಾವಿದ್ ಟ್ರೈ ಲೆಕ್ಕ ಮಾಡಿರೋದು ಇದಕ್ಕೇನೆ. ಬಟ್ ಈಗ ಇಲ್ಲಿ ಇವರಿಗೆ ದೇವರದ್ದು ಕೊಟ್ಬಿಟ್ರು, ಅವಶ್ಯ ಇತ್ತು ಕೊಟ್ಬಿಟ್ರು. ಅವ್ರಿಗೆ ಏನೇನ್ ಬೇಕು, ಇಷ್ಟು 3 ಲಕ್ಷ ಜನರಿಗೆ ಊಟ, ಅವ್ರ ಕನೆಕ್ಷನ್ ವಿಷಯ ಎಲ್ಲ ನೀವು ನೋಡಿ. 3 ಲಕ್ಷ ಸೈನಿಕರು, ಜಸ್ಟ್ ಯೋಚನೆ ಮಾಡಿ, ಎಕ್ಸ್ಟ್ರಾ ಇದ್ರು ಸೈನಿಕರು. ಆಗ ಇವ್ರಿಗೆಲ್ಲ ಏನೇನ್ ಬೇಕು ಎಲ್ಲ ಮಾಡಿಕೊಟ್ರು. ಈಗ ನೋಡಿ, ದೇವರು ಉಜ್ಜಿಯನು ಸೈಂಟಿಸ್ಟ್ ಆಗಿ ಮಾಡ್ಬಿಟ್ರು. ಸೈಂಟಿಸ್ಟ್ ಆ ಕಾಲದಲ್ಲಿ ಇದು ಯಾರು ಮಾಡಿಲ್ಲ. ಇಲ್ಲೇ ಉಜ್ಜಿಯಾಗೆ ತುಂಬಾ ಕೀರ್ತಿ ಬಂದಿರೋದು. ಏನದು ಉಜ್ಜಿಯ ಮಾಡಿದ್ರು ನೋಡಿ. ಇದಲ್ಲದೆ ಅವನು ಬಾಣಗಳನ್ನು, ದೊಡ್ಡ ಕಲ್ಲುಗಳನ್ನು ಎಸೆಯುವುದಕ್ಕಾಗಿ ಜಾನರ ಕಲ್ಪನೆಯ ಮೇರೆಗೆ ಯಂತ್ರಗಳನ್ನು ಮಾಡಿಸಿ. ನೋಡಿದ್ರ, ಮಿಷಿನ್ ಮಾಡಿದ್ರು. ಹಂಗಾದ್ರೆ ಬ್ರಿಟಿಷರ್ಸ್ ಎಲ್ಲ ಮಿಷಿನ್ ಮಾಡಿರೋದು. ಇವ್ರು ಮಿಷಿನ್ ಮಾಡ್ಬಿಟ್ರು. ಅರ್ಥ ಏನು? ಮನುಷ್ಯರ ಅವಶ್ಯಕತೆ ಇಲ್ಲ, ಮನುಷ್ಯರ ಯಂತ್ರಕ್ಕಿಂತ ಅಲ್ವಾ? ಹಂಗೆ ಇದೆಯಲ್ಲ, ಬೇರೆ ಎಲ್ಲರೂ ಮಾಡುವ ಬುದ್ಧಿ ಇದೆಯಲ್ಲ ಯುದ್ಧಕ್ಕೆ. ಅದಕ್ಕೆ ಕಲ್ಲು ಹೆಂಗ್ ಬಿಸಾಡ್ಬೇಕು, ಬಾಣಗಳು ಹೆಂಗ್ ಆಟೋಮೆಟಿಕ್ ಹೋಗ್ಬೇಕಂತ ಯುದ್ಧಕ್ಕೆ ಮಿಷಿನ್ ಮಾಡ್ಬಿಟ್ರು ಇವರು. ಹಾಗಾದ್ರೆ ಏನಾಯ್ತು ಎಲ್ಲರಿಗೂ, ಈಗ ಏನ್ರಪ್ಪ ಇದು, ಯಾರು ಇಲ್ಲ ಅಲ್ಲಿ, ಬೇರೆ ಬಾಣಗಳು ಬರ್ತಾನೆ ಇದೆ ಗಾಳಿಯಲ್ಲಿ, ಈ ತರ ಮಿಷಿನ್ ಮಾಡ್ತಾ ಇರೋ ಕೆಲಸ ಇದು. ಆವಾಗ ಯಾರು ಮಿಷಿನ್ ಮಾಡಿಲ್ಲ ಆ ಕಾಲದಲ್ಲಿ. ಅವನು ಬಲಿಷ್ಠನಾಗುವವರೆಗೂ ದೇವರ ಆಶ್ಚರ್ಯವಾದ ಸಹಾಯವನ್ನು ಹೊಂದಿದನು. ನೋಡಿದ್ರ
ಎಷ್ಟು ಕ್ಲೀನ್ ಆಗಿದೆ. ಈಗ ಈ ಸೈನ್ಸ್ ಇದೆಯಲ್ಲ, ಇಲ್ಲಿ ಪ್ರವಾದಿಗಳು ಬಿದ್ದೋಗ್ಬಿಡ್ತಾರೆ. ಕಾರಣ ಯಾವಾಗ ಸೈನ್ಸ್ ಇಲ್ಲ ನೋಡಿ, ಆವಾಗ ಎಲ್ಲರಿಗೂ ದೇವರು ಬೇಕು. ಯಾವ ವಿಜ್ಞಾನ ಬರ್ತದೆ ಸೈನ್ಸು, ಆವಾಗ ನಮಗೆ ನಂಬಿಕೆ ಏನು ಗೊತ್ತಾ, ಇನ್ನೇನು ದೇವ್ರು ನಮಗೆ ಕಂಡುಹಿಡಿದ್ಬಿಡ್ತೀವಲ್ಲ ನಾವೀಗ. ನಾವೇ ದೇವ್ರ ಥರ ಆಗ್ಬಿಟ್ಟಿದ್ದೀವಲ್ಲ. ಕಾರಣ ದೇವರು ಉಪಯೋಗ ಮಾಡುವ ಸೈನ್ಸು ನಮಗೆ ಅದ್ಭುತ. ದೇವರು ಉಪಯೋಗ ಮಾಡೋ ಸೈನ್ಸ್ ನಮಗೆ ಮಿರಾಕಲ್. ಕಾರಣ ನಮಗೆ ಆ ಸೈನ್ಸ್ ಗೊತ್ತಿಲ್ಲ. ದೇವ್ರನ್ನ ಸೈನ್ಸು ಇನ್ನು ವಿಜ್ಞಾನದಲ್ಲಿ ದೇವ್ರ ಶಾಸ್ತ್ರದ ಪ್ರಕಾರ ಮಾಡೋದದು ಸೈನ್ಸು. ಅದು ನಮ್ಗೇನು ಗೊತ್ತಾಗ್ಬಿಟ್ರೆ ಈಗ ನಮ್ಗೇನಾಗ್ಬಿಡ್ತದೆ, ಈಗ ನಾವು ದೇವಸ್ಥಾನಕ್ಕೆ ಬಂದ್ಬಿಟ್ಟಿದ್ದೇವಲ್ಲಪ್ಪ, ಇನ್ನು ನಮ್ಗೆ ಏನಕ್ಕೆ ಮನುಷ್ಯರ ಸಹಾಯ, ನಾವೇ ದೇವ್ರ ಥರ ಆಗ್ಬಿಟ್ಟಿದ್ವಿ. ಇನ್ನು ನಮಗೆ ಪ್ರವಾದಿಗಳು ಬೇಕಾಗಿಲ್ಲ. ನಾವು ಯುದ್ಧ ಮಾಡಿದ್ರೆ ಏನಾಗ್ತದೆ, ಈಗ ನೋಡಿ ಇದು ದೇವ್ರು ಬೇಕಾಗಿಲ್ಲ. ಬಾಣಗಳು ಏನಾಗ್ತದೆ ಹಂಗೆ ಬರೀ ಬಾಣ ತುಂಬಿಸ್ತಾ ಇರಬೇಕು, ಬಾಣ ಹೋಗ್ತಾನೇ ಇದೆ. ಸೊ ಏನಾಯ್ತು, ಸ್ವಲ್ಪ ಅಹಂಕಾರ ಬಂದ್ಬಿಡ್ತದೆ ಇಲ್ಲಿ. ಏನಕ್ಕೆ, ಇನ್ನು ನಮಗೆ ಪ್ರವಾದಿನೂ ಬೇಕಾಗಿಲ್ಲ, ದೇವರು ಬೇಕಾಗಿಲ್ಲ. ಕಾರಣ ಈಗ ಪ್ರವಾದಿ ಸತ್ತೋಗ್ಬಿಟ್ರೆ ಇನ್ನು ಯಾರು ಬೇಕಾಗಿಲ್ಲ. ನೆಕ್ಸ್ಟ್, ಆದರೆ ಅವನು ಬಲಿಷ್ಠನಾದ ಮೇಲೆ ಗರ್ವಿಷ್ಠನಾಗಿ ಭ್ರಷ್ಟನಾದನು. ನೋಡಿದ್ರ, ಅವ್ರು ಗರ್ವಿಷ್ಠನಾಗಿ ಭ್ರಷ್ಟನ, ಅಹಂಕಾರ ಬಂದ ಮೇಲೆ ನೋಡಿ, ಒಂದ್ ರೀತಿಯಲ್ಲಿ ನೋಡಿದ್ರೆ ಒಳ್ಳೆ ಅಹಂಕಾರ ಒಳ್ಳೇದೆ, ತಪ್ಪಲ್ಲ. ಒಳ್ಳೆ ಅಹಂಕಾರ ಮನುಷ್ಯನಿಗಿರ್ತದೆ, ಸ್ವಲ್ಪ ಒಳ್ಳೆ ಅಹಂಕಾರ. ಆದರೆ ಅದು ಕೆಟ್ಟದಾಗ್ಬಿಟ್ರೆ ದುರಹಂಕಾರ ಅಂತ ಹೇಳ್ತೀವಿ. ಅದು ಇರಬಾರ್ದು, ದುರಹಂಕಾರ ಇರಬಾರ್ದು. ಅಹಂಕಾರನೇ ಓಕೆ, ಅದೇ ದೊಡ್ಡ ಅಹಂ ಅಹಂ ಅಹಂಕಾರ, ಅಹಂ ಅಹಂ ನಾನು, ಅಹಂಕಾರ ನಾನೇ, ದುರಹಂಕಾರ ಬೇರೆ ಯಾರೂ ಇಲ್ಲ, ನಾನೇ ಅಂತ ಹೇಳೋದು. ಸೊ ಅಹಂ ಅಹಂಕಾರ, ದುರಹಂಕಾರ. ಈಗ ಇವರಿಗೆ ಭ್ರಷ್ಟನಾಗ್ಬಿಟ್ರು. ಆಗ ಭ್ರಷ್ಟನಾಗೋ ದುರಹಂಕಾರ ಬಂದ್ಬಿಟ್ರು. ಏನ್ ಮಾಡಿದಂತೆ ಇವರು, ಹಂಗೆ ಹೃದಯ ಹಾರ್ಟ್ ಟು ಲಿಫ್ಟ್ ಆಯ್ತಂತೆ. ಅದೇನು ಒಳಗಿರೋ ನಾನು ಯಾರು, ಈಗ ನನಗೆ ಯಾರು ಬೇಕು, ನನಗೆ ಪ್ರವಾದಿನೂ ಬೇಕಾಗಿಲ್ಲ, ನನಗೆ ದೇವ್ರಿಗೂ ಬೇಕಾಗಿಲ್ಲ, ಯಾರೂ ಬೇಕಾಗಿಲ್ಲ ಅಂತ ಒಂದು ಅಹಂಕಾರ ಬಂದ್ಬಿಟ್ಟು ಇವ್ರಿಗೆ. ಇಷ್ಟೆಲ್ಲ ಮಾಡುವಾಗ ಇನ್ನು ರಾಜ್ಯಗಳಿಗೆ ತಲೆ ಆಗ್ಬಿಟ್ರು. ಇವರೆಲ್ಲ ವಾಕ್ಯಗಳನ್ನು ದೇವರ ಹೆಸರಲ್ಲಿ ಹೇಳ್ತಾರೆ, ಬಟ್ ಒಳಗೆ ಸತ್ಯ ಇರಲ್ಲ. ಅದ್ರಲ್ಲಿ ದುರಹಂಕಾರದಲ್ಲಿ ಹೇಳೋದು, ನಾನಂತಾರೋ ಇದರಲ್ಲಿ ಹೇಳೋದು. ಅದೇ ತರ ಇವರು ಮಾಡ್ತಾ ಇದಾರಂತ. ಈಗ ನೋಡಿ ನೆಕ್ಸ್ಟ್ ಏನ್ ಮಾಡ್ತಾರಂತ. ತನ್ನ ದೇವರಾದ ಯೆಹೋವನಿಗೆ ದ್ರೋಹಿಯಾಗಿ ಧೂಪವೇದಿಯ ಮೇಲೆ ತಾನೇ ಧೂಪ ಹಾಕಬೇಕೆಂದು ಯೆಹೋವನ ಆಲಯದೊಳಕ್ಕೆ ಹೋದನು. ನೋಡ್ರ, ಫಸ್ಟ್ ಹೋಗೋಕ್ ಮುಂಚೆ ಮೈಂಡ್ ಬಂತು ಹೋಗ್ಬೇಕಂತ. ಅಲ್ಲೇ ಭ್ರಷ್ಟ ದುರಹಂಕಾರ, ಇನ್ನು ತಪ್ಪು ದಂಡನೆ ಬಂದಿಲ್ಲ, ಬೇರೆ ದುರಹಂಕಾರ ಬಂತು ಈಗ ಅವ್ರಿಗೆ. ಇವ್ರಿಗೆ ಒಂದು ಪ್ಲಾನ್ ಅಂತೆ, ಯಾಕೆ ನಾನು ಇನ್ನು ಹೋಗ್ಬಾರ್ದು, ಇನ್ನು ಯಾಕೆ ನಾನು ಯಾಜಕ ಆಗ್ಬಾರ್ದು. ಹಾಗಾದ್ರೆ ನಾನು ಅರಸನಲ್ಲಿ ಗ್ರೇಟು, ಪ್ರವಾದಿ ತೀರೋಗ್ಬಿಟ್ರು, ಇನ್ನು ಬೇಕಾಗಿಲ್ಲ. ಇನ್ನು ನಮ್ಗೆ ಬೇಕಾಗಿರೋದು ಯಾಜಕರು, ಧರ್ಮಶಾಸ್ತ್ರ ಹೇಳ್ಕೊಡೋರು ಅವರೇ. ಇನ್ನು ಆ ಸೇವೆಯನ್ನು ನಾನೇ ಮಾಡ್ಬಿಟ್ರೆ ಚೆನ್ನಾಗಿರ್ತದಲ್ಲ. ಯಾಕೆ ನಮ್ಗೆ ಇನ್ನು ಯಾಜಕರು, ಇನ್ನು ಅವರು ಸೇವೆ ಮಾಡ್ಬಿಟ್ರೆ ನಾಳಿದ್ದು ಹೇಳ್ತಾರೆ ನಾನೇ ಯಾಜಕ, ನಾನೇ ಅರಸನಿಗೂ ಅರಸ, ಯಾಜಕರಿಗೂ ಯಾಜಕ ನಾನೇ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಮಹಾಯಾಜಕನು ಮಾಡೋ ಕೆಲಸ ಇವ್ರು ಮಾಡ್ಬೇಕು. ಇವ್ರಿಗೊಂದು ಆಸೆ ಬಂದ್ಬಿಡ್ತಂತೆ. ಸೊ ಆಸೆ ಬರುವಾಗ ಅಲ್ಲಿ ತುಂಬಾ ಜನ ನಿಂತಿದ್ರು. ಅವರು ಬೇಡ ಅಂತ ಹೇಳಿದ್ರಂತೆ. ನೀವು ಇದು 2 ವರ್ಷಗಳು ನೋಡ್ಬೋದು, ಸೇಮ್ ಇದೆ. ಸೊ ಅವ್ರು ಏನ್ ಮಾಡಿದ್ರಂತೆ, 18:1 ಅವನಿಗೆ, ಉಜ್ಜೀಯನೇ, ಯೆಹೋವನಿಗೋಸ್ಕರ ಧೂಪ ಹಾಕುವುದು ನಿನ್ನ ಕೆಲಸವಲ್ಲ, ಅದಕ್ಕೋಸ್ಕರ ಆರೋನನ ಸಂತಾನದವರಾದ ಯಾಜಕರು ಪ್ರತಿಷ್ಠಿತರಾಗಿದ್ದಾರೆ. ಅದು ದೇವ್ರು ಬೇರೆ ಮಾರ್ಕ್ ಇಟ್ಟಿದ್ದಾರೆ. ಅದು ಟೆಸ್ಟ್ ಬೇರೆಯವ್ರಿಗೆ, ಅದು ನಿನಗೆಲ್ಲ ಟೆಸ್ಟ್. ನಿನಗೆ ಅರಸನ ಟೆಸ್ಟ್, ಯೋಗ್ಯತೆ. ದೇವ್ರ ವಿಧೇಯರಾಗಿ ಅರಸನಾಗಿರ್ಬೇಕು. ಅವರು ದೇವ್ರಿಗೆ ವಿಧೇಯರಾಗಿ ಒಳ್ಳೆ ಯಾಜಕರಾಗಿರ್ಬೇಕು. ಅದು ಟೆಸ್ಟ್ ಬೇರೆ. ಅದು ಈ ಟೆಸ್ಟ್ ಅಲ್ಲಿ ನೀನ್ ಬರಬೇಡಪ್ಪ, ದೇವ್ರು ಸುಮ್ಮನೆ ಇರಲ್ಲ, ನಿಮ್ಗೆ ಕೊಟ್ಟಿಲ್ಲ ಅಂತ ಹೇಳಿದ್ರು. ಆಗ ಕೇಳಲಿಲ್ಲ ಅಂತೆ. ಇಲ್ಲ ಅಂತ. ಪವಿತ್ರಾಲಯವನ್ನು ಬಿಟ್ಟು ಹೋಗು, ನೀನು ದ್ರೋಹಿ. ನೋಡಿದ್ರೆ, ನೀನು ಇದಕ್ಕೆ ಹೋಗ್ಯನು, ಪವಿತ್ರ ಆಲಯದ ಒಳಗೆ ಅಂತ ಆಚೆ ಹೋಗ್ಬಿಡು. ಅರಸನ್ ಬರಬಾರ್ದು ಆ ಪವಿತ್ರ ಆಲಯದ ಒಳಗೆ. ಹೋಗಿ ನಿಂತ್ಕೊಂಡಿದ್ದಾನೆ. ಅವ್ರು ಬೇಡ ಅಂತ ಹೇಳಿದ್ರು ಮಾತು ಕೇಳ್ತಾ ಇಲ್ಲ. ಈಗ 19, ಧೂಪ ಹಾಕಬೇಕೆಂದು ಕೈಯಲ್ಲಿ ಧೂಪಾರತಿಯನ್ನು ಹಿಡಿದಿದ್ದ ಉಜ್ಜೀಯನು ಕೋಪವುಳ್ಳವನಾದನು. ಅವನು ಯೆಹೋವನ ಆಲಯದ ಧೂಪವೇದಿಯ ಬಳಿಯಲ್ಲಿ ನಿಂತು ಯಾಜಕರೊಡನೆ ಸಿಟ್ಟಿನಿಂದ ಮಾತನಾಡುತ್ತಿರುವಾಗ, ಓಕೆ, ಈಗ ನೋಡಿ, ನಮಗೆ ಗೊತ್ತು ಇಷ್ಟು ಕಾಲ ತನಕ ಯಾರು ಪ್ರವಾದಿಯಾಗಿದ್ರು, ಜಕರ್ಯ. ಇವಾಗ ಅಹಂಕಾರ ಬರುವಾಗ ಜಕರ್ಯ ಇಲ್ಲ. ಕಾರಣ ಬೈಬಲ್ ಹೇಳೋದು ಅವರ ಕಾಲದಲ್ಲಿ ಇವ್ರು ವಿಧೇಯನಾಗಿ ನಡೆದ್ರಂತೆ. ಸೊ ಜಕರ್ಯ ಹೋಗಿದ್ಮೇಲೆ ಇವ್ರು ಬುದ್ಧಿಶಾಲಿ ಆಗ್ಬಿಟ್ರು. ಇವರು ಶಾಸ್ತ್ರ ಕಂಡು ಶಾಸ್ತ್ರ ಕಂಡು ಒಳ್ಳೆ ಕೀರ್ತಿ ಬಂತು. ಈಗ ಏನಾಯ್ತು, ಇವರಿಗೆ ಯಾಜಕನ ಕೆಲಸ ಮಾಡ್ಬೇಕಂತ ಒಳಗೆ ಬಂದ್ಬಿಟ್ರು. ಈಗ ಕುಷ್ಠ ಬಂತು. ನೆಕ್ಸ್ಟ್, ಯಾಜಕರೊಡನೆ ಸಿಟ್ಟಿನಿಂದ ಮಾತನಾಡುತ್ತಿರುವಾಗ ಯಾಜಕರ ಸಮಕ್ಷದಲ್ಲೇ ಅವನ ಹಣೆಯಲ್ಲಿ ಕುಷ್ಠ ಹುಟ್ಟಿತು. ಓಕೆ, 21,
ಉಜ್ಜಿಯನ ಜೀವದಿಂದಿರುವವರೆಗೂ ಕುಷ್ಠರೋಗಿಯಾಗಿದ್ದು ಚೆನ್ನಾಗಿ ಅಂಡರ್ಲೈನ್ ಮಾಡ್ಕೊಳ್ಳಿ. ಅವ್ರನ್ನೂ ಸಾಯಲಿಲ್ಲ, ಬಟ್ ನಿಜವಾಗಿರೋ ಸಾವು ಬರೋ ತನಕ ಕುಷ್ಠದಲ್ಲಿದ್ರು. ಓಕೆ, ಸೊ ಈಗ ಕುಷ್ಠ ರೋಗದಲ್ಲಿರೋರು ಮನೆ ಒಳಗೆ ಇರೋಕ್ಕಾಗಲ್ಲ, ಊರೊಳಗೆ ಇರೋಕ್ಕಾಗಲ್ಲ. ಅದು ಯಾಜಕ ಲಾ. ನೆಕ್ಸ್ಟ್, ಕುಷ್ಠರೋಗಿಯಾಗಿದ್ದು ಯೆಹೋವನ ಆಲಯಕ್ಕೆ ಬಾರದಂತೆ ಬಹಿಷ್ಕೃತನಾದನು. ಏನದು? ಬಹಿಷ್ಕೃತನಾದನು, ಬರಬಾರದು. ಇನ್ನು ದೇವ್ರ ಮುಂದೆ ನೀನ್ ಬರಕ್ಕಾಗಲ್ಲ. ದೇವ್ರ ಮುಂದೆ ಬರಕ್ಕಾಗಲ್ಲ ಅಂದ್ರೆ ಮುಗೀತು. ದೇವ್ರ ಮುಂದೆ ನೀನ್ ಬರಕ್ಕಾಗಲ್ಲ, ದೇವ್ರ ನಿನ್ ಮಾತು ಕೇಳಲ್ಲ, ನೀನ್ ಕುಷ್ಠ ಆಗ್ಬಿಟ್ಟಿದ್ಯಾ. ಅವನು ಕುಷ್ಠದ ದೆಸೆಯಿಂದ ಪ್ರತ್ಯೇಕವಾದ ಮನೆಯಲ್ಲಿ ವಾಸಿಸಬೇಕಾಯಿತು. ರಾಜ ಗೃಹಾಧಿಪತ್ಯವನ್ನು, ಪ್ರಜಾಪಾಲನೆಯನ್ನು ಅವನ ಮಗನಾದ ಯೋತಾಮನು ನೋಡಿಕೊಳ್ಳುತ್ತಿದ್ದ. ಹಾಗಾದ್ರೆ ಏನಾಯ್ತು? ಅವ್ರ ಮಗ ಪಟ್ಟಕ್ಕೆ ಬಂದ್ಬಿಟ್ರು. ಕಾರಣ, ಯಾವಾಗ ಸಿಂಹಾಸನದಲ್ಲಿ ಅರಸ ಇಲ್ಲ, ಬಟ್ ಅರಸ ಇನ್ನೂ ಸತ್ತೋಗಿಲ್ಲ. ಹಾಗಾದ್ರೆ ಏನಾಗ್ಬೇಕೀಗ? ಇವರು ಲಿಸ್ಟಲ್ಲಿ 12 ವರ್ಷ, 40 ಆಯ್ತು, ಇನ್ನು 12 ವರ್ಷ ಎಕ್ಸ್ಟ್ರಾ ಬಂತು ನೋಡಿ, ಅದು 52 ಆಯ್ತು. ಹಾಗಾದ್ರೆ ಇಲ್ಲಿ 12 ವರ್ಷ ಅವ್ರು ಆಳ್ವಿಕೆ ಇದು ಓವರ್ಲ್ಯಾಪಿಂಗ್ ಪೀರಿಯಡ್. ಮಗನಿಗೂ ಸಿಗ್ತದೆ, ಇವ್ರಿಗೆ ಸಿಗ್ತದೆ. ಕಾರಣ ಇನ್ನೂ ಅರಸ ಸಾಯಲಿಲ್ಲ. ಅದಕ್ಕೆ ಅರಸನಿಗೆ 40+1 ಬಂತು. ಇಲ್ಲಿ ಒಳ್ಳೆ ಅರಸನಾಗಿರುವಾಗ 40 ವರ್ಷ ಒಳ್ಳೆ ಕರೆಕ್ಟಾಗಿ ಇದ್ದಿದ್ದಾರೆ. ಆಮೇಲೆ 12 ವರ್ಷ ತಪ್ಪು ಮಾಡಿದ್ರು. ಇದೇ ತರ ನೀವು ಅಲ್ಲಿ ನೋಡುವಾಗ ಅವ್ರನ್ನು ಇದೇ ತರ ಎಜಿಕಿಯಾನು 40+15 55, 40 ಒಳ್ಳೇದಾಗಿದ್ರು 15 ತಪ್ಪು ಮಾಡಿಬಿಟ್ರು. ನೋಡಿ, ಈಗ ಈ ಕುಷ್ಠ ಬಂದ್ಮೇಲೆ ಇವರು ಸಮುದಾಯದಲ್ಲಿ ಸತ್ತು ಹೋಗ್ಬಿಟ್ರು, ಬೇರೆ ಮನೆಯಲ್ಲಿದ್ರು, ಎಕ್ಸ್ಟ್ರಾ ಮನೆಯಲ್ಲಿದ್ರಂತೆ. ಸೊ ಯಾವ ಜಾಗದಲ್ಲಿ ಇದ್ರು ಇವರೆಲ್ಲ? ಆಗ ಯಾವ ಜಾಗದಲ್ಲಿ ಇದ್ರು? ಈ ಬೈಬಲ್ ಒಂದು ಜಾಗ ಇದೆ ಇವ್ರನ್ನ ಕಳಿಸೋದು. ಆ ಜಾಗಕ್ಕೊಂದು ಹೆಸರುನಿತ್ತು. ಕಾರಣ ಇಸ್ರೇಲ್ ಯಾರ್ಯಾರು ಕುಷ್ಠ ಬಂತು ಅವರೆಲ್ಲ ಅಲ್ಲೇ ಹೋಗ್ಬೇಕು, ಅಲ್ಲಿ ಹೋಗಿ ವಾಸ ಮಾಡ್ಬೇಕು. ಊರೊಳಗೆ ವಾಸ ಮಾಡೋಕ್ಕಾಗಲ್ಲ. ಆಗ ತುಂಬಾ ಜನ ಹೇಳ್ತೀರಾ ಯಶ್ವ ಕಾಲದಲ್ಲಿ ಕುಷ್ಠರೋಗಿಗಳು, ಅದು ಆವಾಗ ಬರೋಣ. ಆವ ಕಾಲದಲ್ಲಿ ಕುಷ್ಠರೋಗಿಗಳಿಗೆ ಏನ್ ಲೆಕ್ಕ ಇತ್ತಂತ. ಇದು ಇಸ್ರೇಲು ದೇವರ ರಾಜ್ಯ, ಇದು ಯೂದ ದೇವರ ರಾಜ್ಯ. ಇಲ್ಲಿ ಮೆಷರಿಂಗ್ ಅಳತೆ ಮಾಡೋದೆಲ್ಲ ಧರ್ಮಶಾಸ್ತ್ರ. ಇಲ್ಲಿ ಇನ್ನೂ ದೇವಾಲಯ ಇದೆ, ಇನ್ನೂ ಧರ್ಮಶಾಸ್ತ್ರ ಇದೆ. ಅದಕ್ಕೆ ಅದ್ರ ಪ್ರಕಾರ ನಡೆಯುವಾಗ ಕುಷ್ಠ ಬಂದಿರೋರು ಊರೊಳಗೆ ಇರೋಕ್ಕಾಗಲ್ಲ, ಬೇರೆ ಕಡೆ ಹೋಗ್ಬೇಕು. ಹಾಗಾದ್ರೆ ಬದುಕಿದ್ದಾರೆ, ಬಟ್ ಸಾವ ಲಿಸ್ಟಲ್ಲಿ ಹೆಸರಾಗ್ಬಿಡ್ತಾರೆ. ಇದೇನೆ ನಮ್ಮ ಯೆಶಾಯ ಪ್ರವಾದಿ ಹೇಳ್ತಾ ಇರೋದು. ಉಸ್ಸಿಯ ಸತ್ತ ಮೇಲೆ ದೇವರು ನನ್ನನ್ನು ಕರೆದ್ರು. ಹಂಗಾದ್ರೆ ಆ ಕಾಲದಲ್ಲಿ ಯಾವ ಕೆಲಸ ಜಕ್ಕರಿಯ ಉಜ್ಜಿಯನಿಗೆ ಮಾಡ್ತಾ ಇದ್ರು, ಉಜ್ಜಿಯ ಸತ್ತು ಹೋಗಿದ ಮೇಲೆ ಅವ್ರ ಮಗ ಯೋತಾಮಿಗೆ ಯೆಶಾಯ ಪ್ರವಾದಿ ಸತ್ಯ ಹೇಳೋಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಸತ್ತೋಗಿರೋದು ನಿಜವಾಗಿ ಉಜ್ಜಿಯ ಸಾಯಲಿಲ್ಲ. ಉಜ್ಜಿಯ 15 ವರ್ಷ ಕುಷ್ಠದಲ್ಲಿ ಸತ್ತೋಗ್ಬಿಟ್ರು. ಅವರು ಬದುಕಿರೋ ಲಿಸ್ಟಲ್ಲಿ ಬರಲ್ಲ. ಅವ್ರು ಸಾಯೋ ತನಕ ಇನ್ನು ಬದುಕಿರೋ ಊರಿಂದ ಬೇರೆ ಊರಿಗೆ ಹೋಗ್ಬೇಕು, ಆ ಊರಲ್ಲಿ ವಾಸ ಮಾಡಬೇಕು. ಅಲ್ಲಿ ಊಟ ಎಲ್ಲ ಟೈಮ್ ಕೊಟ್ಟು ಬಿಡ್ತಾರೆ. ಅವ್ರ ಊರ್ ಒಳಗೆ ಬರೋಕ್ಕಾಗಲ್ಲ, ಅದು ಕುಷ್ಠ ಶಾಪ. ಸೊ ಅವ್ರು ಸಾಯಿ ಒಳಗೆ ಇದ್ದಾರೆ. ಆ ಊರ ಹೆಸರೇ ಅದು ದಾವಿದ್ ಕಾಲದಲ್ಲಿ ಇತ್ತು. ನಾವು ಕೀರ್ತನೆ ಓದುವಾಗ ಹೇಳ್ತಾರಲ್ಲ, ಯಾವ ತಗ್ಗು? ಮರಣದ ತಗ್ಗು. ಆ ಮರಣದ ತಗ್ಗು ಬಗ್ಗೆ ಏನ್ ಹೇಳಿದ್ದಾರೆ ಅವರು? ಮರಣದ ಶ್ಯಾಡೋ ಆಫ್ ಡೆತ್, ಮರಣದ ನೆರಳು ಅಂತ ಹೇಳ್ತಾರೆ ಅವರು. ಏನಂದ್ರೆ ಮರಣದ ನೆರಳು ಅಂದ್ರೆ ಏನು? ಮರಣ ಅಂತ ನಿಜವಾಗಿ ಸಾಯೋದು. ನೆರಳಲ್ಲಿ ಏನಿದ್ರು ಮರಣ ಖಂಡಿತ ಸಾಯ್ತೀವಿ, ಬಟ್ ಈಗ ಆಲ್ರೆಡಿ ನೆರಳಿದೆ, ಅದು ನೆರಳು ಬಿದ್ದುಬಿಟ್ಟು ನಮ್ಮ ಮೇಲೆ. ಹಾಗಾದ್ರೆ ಇವರು ಬದುಕಿರೋ ಲಿಸ್ಟಲ್ಲಿ ಇಲ್ಲ, ಮರಣದ ನೆರಳಲ್ಲಿದ್ದಾರೆ. ಮರಣ ಅಂತ ಇರೋ ಶಾಪ ಬೇಗನೆ ಬಂದು ಇನ್ನು ಅವರು ಜೀವ ಇರುವ ಲಿಸ್ಟಲ್ಲಿ ಇಲ್ಲ, ಸಾಯ್ತಾ ಇದಾರೆ. ಇನ್ನು ಬದುಕಿರೋರು ಬೇರೆ ಲಿಸ್ಟ್. ಅವರು ಎಲ್ಲರೂ ಆ ತಗ್ಗಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಇದು ಮರಣದ ತಗ್ಗು, ಮರಣ ಬರೋ ತನಕ ಕಳಿಸ್ಬಿಟ್ಟಿರೋ ಒಂದು ತಗ್ಗು ಇದು. ಅದಕ್ಕೆ ದಾವೀದಳು ಆ ತಗ್ಗಲ್ಲಿ ಹೋದ್ರು ನನಗೆ ಏನಾಗ, ಅಲ್ಲಿ ಇರೋದೆಲ್ಲ ಕುಷ್ಠರೋಗಿಗಳು, ಶಾಡೋ ಆಫ್ ಡೆತ್ ಅದು. ಸೊ ಇಲ್ಲಿ ನಮಗೆ ಕ್ಲೀನಾಗಿ ಗೊತ್ತಾಗ್ಬಿಡ್ತು ಉಷಿಯ ಮಾಡಿರೋ ತಪ್ಪು. ಇದು ಅಹಂಕಾರದಲ್ಲಿ ಮಾಡಿರೋ ತಪ್ಪು. ದಾವೀದ್ ಮಾಡಿರೋ ತಪ್ಪು ಒಂದು ಭಯ ಆಯಿತು, ಸೈನಿಕರು ಬೇಕು, ಜನ ಎಣ್ಸೋಣ ಅಂತಲ್ಲ, ಅವ್ರು ಮಾಡಿರೋ ತಪ್ಪು. ಸೊ ಇಸ್ರೇಲ್ ಜನ ಎಲ್ಲ ಈ ಥರ ತಪ್ಪು ಮೇಲೆ ತಪ್ಪು ಮಾಡಬೇಕು, ಅರಸರುಗಳು ಈ ಥರ ತಪ್ಪು ಮಾಡ್ಬೇಕಂತ ಯಾರು ಇವ್ರನ್ನೆಲ್ಲ ಪ್ರಲೋಭನೆ ಮಾಡೋದು ತಪ್ಪು ಮಾಡೋಕ್ಕೆ? ದೇವರ ಶತ್ರು ಸೈತಾನ್. ಕಾರಣ ಇವರು ಕರೆಕ್ಟಾಗಿ ನಡಬಾರದು.
ಇವ್ರು ಬಿದ್ದರೆ ದೇವರು ಸೋತೋಗ್ಬಿಟ್ರು. ಅದಕ್ಕೆ ಇದೆಲ್ಲ ಮಾಡ್ತಾ ಇರೋದು. ಸೊ ಈಗ ಕೊನೆಗೆ ನಾವೇನು ನೋಡಿರೋದು, ಯಾವ ಥರ ಎಸ್ಕಿಯಾ ತಪ್ಪು ಮಾಡಿದ್ದಕ್ಕೆ ದಂಡನೆ ಬಂತು. ಅದ್ರದ್ದು 2 ತಪ್ಪುಗಳು ನಾವು ನೋಡಿದ್ದೀವಿ. ಒಂದು ಉಜಿಯಾ ಮಾಡಿರೋ ತಪ್ಪು, ಒಂದು ಅರಸ, ಗ್ರೇಟ್ ಅರಸ. ಇನ್ನೊಂದು ಇವರು ಮಾಡಿರೋದು, ದಾವಿದ್ ಮಾಡಿರೋ ಒಳ್ಳೆ ಅರಸ ಮಾಡಿರೋ ಒಂದು ತಪ್ಪು. ಅದೇ ಥರ ಎಸ್ಕಿಯಾ ಒಳ್ಳೆ ಅರಸ. ಇವರೆಲ್ಲ ಒಳ್ಳೆ ಅರಸರುಗಳು ಕೊನೆಗೆ ತಪ್ಪು ಮಾಡಿಬಿಟ್ರು. ಎಸ್ಕಿಯಾ ಒಳ್ಳೆ ಅರಸ, ಕೊನೆಗೆ ತಪ್ಪು ಮಾಡಿಬಿಟ್ರು. ಈಗ ಶಾಪ ಎಲ್ಲಿ ಬರ್ತಾ ಇದೆ? ಮಕ್ಕಳು ಬೇರೆ ಬರ್ತಾ ಇದೆ. ಹಾಗಾದ್ರೆ ಈಗ ಏನು ಮಾಡಿರಬೇಕು ಅವ್ರ ಮಗ ಮನುಷ್ಯ? ಅಲ್ಲಿ ನಾವು ಸ್ಟಾರ್ಟ್ ಮಾಡುವಾಗ ಮನುಷ್ಯ ಈ ಕಷ್ಟ ನೋಡುವಾಗ ಮನುಷ್ಯ ಏನು ಮಾಡಿದ್ರು? ದೇವ್ರ ಕಡೆ ತಿರುಗಿ ಇಲ್ಲ. ಅವರು ಅನ್ಯ ಜನ ಥರ ಆಗ್ಬಿಟ್ರು. ಸೊ ಏನಕ್ಕಿನ್ನೂ ಅನ್ಯ ಜನ ಥರ ಆಗ್ಬಿಟ್ರಂತ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಸೊ ಇವಾಗ ಆಲ್ರೆಡಿ 1 hour ಇದೇ ಆಗಿದೆ. ಸೊ ಈಗ ನಾವು ಮುಂದಿನ ತರಗತಿಯಲ್ಲಿ ಮನುಷ್ಯ ಮಾಡಿರೋ ತಪ್ಪು ಮತ್ತು ಯೋಷ್ಯ ಅರಸ, ಆ ಕಾಲ ತನಕ ಹಿಂಗೆ ಬರ್ತದೆ. ಕಾರಣ ಯೋಷ್ಯ ಎಂಥ ಅರಸ. ಸೊ ನಾವು ಮುಂದಿನ ತರಗತಿಯಲ್ಲಿ ಅದರ ಬಗ್ಗೆ ಕಲಿಯೋಣ. ಇಷ್ಟು ಹೊತ್ತು ನಮ್ಮ ಜೊತೆಯಲ್ಲಿ ಕೇಳಿರೋ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ಮತ್ತು ಈ ಥರ ಸತ್ಯ ಕೇಳಬೇಕು. ನಿಮ್ಗೆ ಗೊತ್ತಿರುವ ಅವರಿಗೆ, ನಿಮ್ಗೆ ಗೊತ್ತಿರುತ್ತದೆ ಯಾರಿಗೆ ಆಳವಾಗಿರೋ ಸತ್ಯ, ಯಾರು ಹುಡುಕ್ತಾ ಇದ್ದಾರೆ, ದಯವಿಟ್ಟು ಅವ್ರಿಗೂ ಏನು ಮಾಡಿ, ಈ ಸತ್ಯವನ್ನು ಹಂಚ್ಕೊಡಿ. ನಾವೆಲ್ಲರೂ ಒಂದು ಕುಟುಂಬವಾಗಿ ನಮ್ಮ ತಂದೆಯಾಗಿರೋ ದೇವರ ಮಹಿಮೆಗೆ, ನಮ್ಮ ಯೇಸುವ ಕರ್ತನ ಮಹಿಮೆಗೆ, ಪವಿತ್ರ ಆತ್ಮದ ಮಹಿಮೆಗೆ ನಾವು ಈ ಕೆಲಸವನ್ನು ಒಂದು ಕುಟುಂಬವಾಗಿ ನಾವು ಮಾಡೋಣ. ದೇವರು ನಿಮ್ಮನ್ನು ಸಹಾಯ ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ.